ಗರಗದ ಕಡ್ಕೋಳ ಮಡಿವಾಳಪ್ಪ ಹೇಳ್ಯಾರ ನೀವೆಲ್ಲರೂ ಕೇಳಿರಿ. ಹೌದ್ 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 ಹೌದ್. ಇದ್ರ ಯಾರು ಶ್ರೇಷ್ಠ ಆದ್ರಿ? ಯಾರು ಶ್ರೇಷ್ಠ ಆದ್ರಿ? ನೋಡ್ರಿ ಚಂದ್ರು ಮಾಸ್ತರ್ ಹಿಂಗ ಮಾತಾಡ್ಲತ್ತಿದಿ. ದಾರಿ ತಪ್ಪಿ ಈ ಚಂದ್ರು ಮಾಸ್ತರ್ ಮಾತಾಡೋದು ಹೆಂಗಾಲತ್ತದ ಗುರುತಾನ? ಹೆಂಗ ಆಗ್ತೈತ್ರಿ? ಒಂದು ಪೇಷಂಟ್ ಕಣ್ಣಾಗ ಇಬ್ಬಿಬ್ರು ಕಾಣ್ತಿದ್ರತ್ರಿ. ಪೇಷಂಟ್ ಕಣ್ಣಾಗ ಮತ್ತ ಅವಾಗ ಆರಾಮ ಹೋಗುದವ್ರಿ, ಒಬ್ಬೊಬ್ರು ಕಾಣಂಗ ಇಬ್ಬಿಬ್ರು ಕಾಣ್ಲಕತ್ರತ್ತ. ಈ ಮೈಕ್ ಸುಮ್ಮನೆ ತಾಳ ತಗೊಂಡು ಪದ ಹಾಡೋದಿಲ್ಲ ಬಿಡುದ, ಗಿಲಿಗಿಲಿ ಗಿಲಿ ಓಡಾಡಿದ್ರೆ ಕೆಲಸ ಆಗ್ತದೆ ಏನು? ಹೌದ್ ಹೌದ್ ಹೌದ್. ನನ್ನ ಕೈ ತಾಳ್ಕೊಡ್ರಿ, ಓಡಾಡ್ತೀನಿ ನಾನು. ಕೆಲಸ ಮಾಡಿದ್ರೆ ಕೆಲಸ ಆಗ್ತದ. ಹೇಳ್ದ ಮಾಸ್ತರ ಯಾವತ್ತ ನಾ ತಲೆ ಕೆಟ್ಟದ್ರ ನಾ ಬಾಳ ಅಡಮುಟ್ಟದೀನಿ. ನಿನ್ನ ಊರಾಗಪ್ಪ ಅದು ಅಡಮುಟ್ಟ, ಇಲ್ಲಿ ಬಂದಿದೀವ ನಂದೂರಾಗ ಹೆಂಗ್ರಿ? ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತಿನೊಳಗೆ ಹೆಂಗ್ ಹೇಳ್ತಾರ ಲಿಂಗಣ್ಣ, ಹೆಂಗ್ ಹೇಳ್ತಾರಿ ಸರ? ಜ್ಞಾನಿ से ज्ञानी मिला तो दो भाता, ಬಾತಾ कुत्ते से कुत्ते मिला तो दो धाता, ದಾತ गद्दे से गद्दे मिला तो दो लाता ಅಂತ ಹೇಳ್ಯಾರ. ಹಿಂಗ್ ಹೇಳೋದ್ ಹೆಂಗ್ರಿ? ಇದು ಕನ್ನಡದಾಗ ಹೇಳ್ರಲ್ಲ. ಮನುಷ್ಯರು ಶಾಣ್ಯರು ಕೂಡಿದ್ರು ಅಂದ್ರೆ ಹೇಳೋದು ಕೇಳೋದು ಎರಡು ಮಾತಾಗ್ತಾವತ್ತ. ಹಿತ್ತ ನುಡಿಗಳು ಆಗ್ತಾವ್. ಇನ್ನ ಹಾ ಹಾ ಕುತ್ತೆ से कुत्ते मिला तो ಇದು ಹೆಂಗ್ರಿಪ್ಪ? ಕುತ್ತೇಸಿ ಕುತ್ತೆ ಮೇಲತ್ತು. ಆಚೆ ಕಡೆ ಓಣೇನು ನಾಯಿ, ನಾಯಿ ಈಚೆ ಕಡೆ ಮೆಟಗಿಗೆ ಬತ್ತಂದ್ರ ಗೊತ್ತಂದ್ರ ಅದು ಜೀವಂತ ಹೋಗ್ತತೋ ಹೆಣ ಹೋಗ್ತತೋ ಭರವಸೆ ಇಲ್ಲ ಅಂತ ಮಹಾತ್ಮ ಹೇಳ್ಯಾರ. ಇದು ನಾಯಿಗಳ ಕೆಲಸ. ಇನ್ನ ಹಾ ಹಾ ಗದ್ದೆ ಗದ್ದೆ ಮಿಲಾತು ಇದು ಹೆಂಗ್ರಿಪ್ಪ? ಕತ್ತಿಗೆ ಜೋಡ ಬಂದ ಕತ್ತಿ ಕೂಡುತ್ತಂದ್ರ ಏನಾಗ್ತದ್ರಿ? ಕಾಲ ಹಾರಿಸ್ಯಾರ ಲತ್ತಿನ ಕೂಡ್ತತಿ, ಕರೆ ಸುಖ ಅನ್ನೋದು ಕತ್ತಿ ಬಲಿ ಸಿಗುದಿಲ್ಲ ಅಂತೇಳಿ ಮಹಾತ್ಮರು ಹೌದ್ ಹೌದ್ ಹೌದು. ಯಾರು ಆತ್ಮೀಯ ಬಂಧುಗಳೇ ಹೌದ್ ಹೌದು. ಬಹಳ ಮಾತಾಡುವಂತ ವಿಶೇಷ ಹಾ ಹಾ ಇಲ್ಲ. ಇಲ್ಲ ಮಂದಿ ಬ್ಯಾಡ ಅಂದ್ರು ಮಾತು ಹೇಳೋ ಮಗ ನಾ ಅಲ್ಲ ಅಲ್ಲ. ಬಹಳ ಶಾಣ್ಯರತ್ ಹೇಳಿ ಹಾ ಹಾ ನಮ್ಮನ್ನ ಇವತ್ತ ಈ ಊರಿಗೆ ಕರೆಸ್ಯಾರ. ಯಾಕೆ ಕರೆಸ್ಯಾರ? ಯಾಕೆ ಕರೆಸ್ಯಾರಿ ನಿಮ್ಮನ್ನ? ನಾವು ಹೇಳುವಂತ ಮಾತಿನಿಂದ ಏನಾರ ಜನರ ಮನಸ್ಸಿಗೆ ಆನಂದ ಆದಿತ್ತ ಹೇಳಿ ನಾವು ಬೇಡದಾಟ ರೊಕ್ಕ ಕೊಟ್ಟು ತಮ್ಮ ಊರಿಗೆ ನಮ್ಮನ್ನ ಕರೆಸ್ಯಾರ ನಿಮ್ಮನ್ನ. ಮತ್ತ ನಾವ್ ಇಲ್ಲಿ ಬಂದು ನಾವು ರೊಕ್ಕ ಕೊಟ್ಟಿರಿ, ನೀವು ಕೊಟ್ಟಿರಿ, ನಾವು ಮಕ್ಕೊಂಡ್ರು ರೊಕ್ಕ ಕೊಡ್ತೀರಿ, ಹೆಂಗ ರೊಕ್ಕ ಕೊಡ್ ಜನಗದ್ ಕೂತ್ರ ಹಾಕದನ್ ಕೆಲಸ ಮನ್ಕೋರ್ಲ ಹೋಗಿ ಕೆಲಸ ಮಾಡಿ ತೆಗಿಬೇಕ. ಮತ್ತ ಬರೀ ಅಡ್ಡ ಹಚ್ಕೋತ ಕೂತ್ರೆ ಕೆಲಸ ಆಗೋದಿಲ್ಲ. ಹೌದ್ 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 ಹೌದ್. ನಮ್ಮ ಸರಜೋಡಿ ಸಹ ಕಲಾವಿದರು ಬಹಳ ಉತ್ತಮ ರೀತಿಯಿಂದ ಮಾತಾಡುವಂತ ಶ್ರೇಷ್ಠ ಕಲಾವಿದರು ಹೌದ್ ಹೌದು ಮಾತು ಹೇಳಿದ್ರು. ಏನ್ ಹೇಳಿದ್ರಿಪ್ಪ? ನಾವು ಹೊರಗೆ ಮಾತಾಡೋದಿಲ್ಲ, ಎಲ್ಲಿ ವಿಷಯದಾಗ ಇಳಿದು ಮಾತಾಡೋದ. ಏನು ವಿಷಯ ಇಟ್ಟಾರಪ್ಪ ಅಂತ ಕೇಳಿದ್ರೆ ಕಮಿಟಿ ಅವರು ಏನ್ ಇಟ್ಟಾರಪ್ಪ? ಜಗತ್ತದೊಳಗ ಏನು ಗುರು ಶ್ರೇಷ್ಠದಾನು, ಹೌದು, ಇನ್ನೊಂದು ಶಿಷ್ಯ ಶ್ರೇಷ್ಠದಾನು. ಹೌದು. ಗುರುವಿನಿಂದ ಕೆಲಸ ಏನಾಗ್ಯದ, ಶಿಷ್ಯನಿಂದ ಕೆಲಸ ಏನಾಗ್ಯದ, ಇಂಥ ಮಾತುಗಳನ್ನು ಬಳಕೆ ಮಾಡೋಗೋಸ್ಕರವಾಗಿ ಈ ವಿಷಯ ಕಮಿಟಿ ಅವರು ಇಟ್ಟಾರ. ಇದರೊಳಗ ಗುರುವಿನ ಪಾಲ ನಾ ಹಿಡ್ಕೊಂಡಿದ. ಹೌದು, ಜಗತ್ತದಾಗ ಗುರು ಶ್ರೇಷ್ಠದನ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ನರರಿಗೆ ಮುಕುತಿಯ ತಗಳಿಸದನ ನಾ ಮಾತು ಪೀಟಿ ಕಟ್ಟಿ ಹೇಳಿದ. ಹೌದು. ಇದಕ್ಕೆ ನಮ್ಮ ಚಂದ್ರು ಸಾರು ಏನ್ ಹೇಳಿದ್ರು? ಜಗತ್ತದೊಳಗೆ ಶಿಷ್ಯನೇ ದೊಡ್ಡವದಾನ ಅಂತ ಹೇಳಿ ಒಂದು ಉದಾಹರಣೆ ಕೊಟ್ಟಾರ. ಪುಣ್ಯಾತ್ಮರಿ ನೀವೆಲ್ಲರೂ ಕೇಳಿರಿ. ಅಂತ ಉದಾಹರಣೆ ಏನು ಉದಾಹರಣೆ ಕೊಟ್ಟಾರ ಅಂತ ಕೇಳಿದ್ರ ಏನ್ ಕೊಟ್ಟಾರಪ್ಪ? ಕಡಕೋಳದ ಮಡಿವಾಳಪ್ಪನವರಿಗೆ ಮಡಿವಾಳಪ್ಪನವರಿಗೆ 3 ಮಂದಿ ಶಿಶು ಮಕ್ಕಳು ಇದ್ರು. ಹೌದು. ಅವಾಗ ತೆಲುಗು ಬಾಳದ ರೇವಪ್ಪ ಅಂದತ್ತ ಯಾನಂದ್ರಿ? ಗುರುಗಳೇ ನಾವೊಂದು ಕೇಳ್ತೇನು ಕೊಡ್ತೀನಿ ಅಂತ ಹೇಳಿ ಕೈ ಮೇಲೆ ಕೈ ಹಾಕಿ ವಚನ ಕೊಡ್ರಿ ಅಂದತ್ತ ಗುರುಗಳಿಗೆ. ಅವಾಗ ಕಡ್ಕೋಳ ಮಡಿವಾಳಪ್ಪ ಮತ್ತೆ ಹೇಳದತ್ತ ಯಾನತ್ತ, ನೀ ಏನು ಬೇಡ್ತಿ ಬೇಡಿದ್ದೆ ನಾ ಕೊಡ್ತೀನಿ ಅಂತ ತಿಳ್ಕೊಂಡು ಕೈ ಮೇಲೆ ಕೈ ಹಾಕಿ ವಚನ ಶಿಷ್ಯಾಗ ಮಡಿವಾಳಪ್ಪ ಮತ್ತೆ ಕೊಟ್ಟತ್ತ. ಅವಾಗ ಕೇಳದತ್ತ ಯಾನತ್ತ, ಈ ಕಲಿಯುಗದಾಗ ನನ್ನ ಹೊಟ್ಟಿನ ಮಕ್ಕಳು ಎಂತ ಹುಟ್ಟುತ್ತಾವ ಎಂತವೆಲ್ಲ ನನಗೆ ಗುರುತಿಲ್ಲ. ಕೊಟ್ಟಿ ಮಕ್ಕಳು ಹುಟ್ಟಬಹುದು, ಹುಟ್ಟಿ ಗುರುವೇ ನಿನಗೆ ಬಟ್ಟ ತರಬಹುದು, ಅಂತ ಮಕ್ಕಳು ಹುಟ್ಟುತ್ತಾವ. ನನ್ನ ಬಡ್ಡಿನೇ ನಟ್ಟಂಶ ಆಗಲಿ ಅಂತ ಹೇಳಿ ಬೇಡ್ಕೊಂಡ ಶಿಶು ಮಗ ಗುರುವಿಗೆ ಹೇಳ ನೀವೆಲ್ಲರೂ ಕೇಳಿರಿ. ಆಧ್ಯಾತ್ಮದ ಜೀವಿಗಳ ಊರದ ಹಿಂಗ ನೀ ಹೇಳಿರಿ. ಅವಾಗ ಗುರು ಏನಂದತ್ತ, ನಾ ತಿಳಿಲಾರ್ದೆ ನಿನಗೆ ಮಾತು ಕೊಟ್ಟ ತಪ್ಪು ಮಾಡದ, ನೀ ಇಂತಾದ ಕೇಳ್ತಾರದು ನನಗೆ ಗುರುತಿದ್ದಿದ್ದಿಲ್ಲ. ಯಾವಾಗ ನೀ ನಿನ್ನ ಬಡ್ಡಿ ನಟ್ಟಂಶ ಆಗಲಿ ತಿಳಿ ಬೇಡಿದಂದ್ರ ನಿನ್ನ ಜೊತೆಯಲ್ಲಿ ನಮ್ದು ಬಡ್ಡಿ ನಟ್ಟಂಶ ಆಗಲಿ ತಿಳ್ಕೊಂಡು ಗರಗದ ಕಡ್ಕೋಳ ಮಡಿವಾಳಪ್ಪ ಹೇಳ್ಯಾರ ನೀವೆಲ್ಲರೂ ಕೇಳಿರಿ. ಹೌದ್. ಇದ್ರ ಯಾರು ಶ್ರೇಷ್ಠ ಆದ್ರಿ? ನೋಡ್ರಿ, ಗುರು
ಶಿಷ್ಯ ತಿಳಿಲಾರ್ದೇನೆ ಕೇಳ್ಯಾನ ಶಿಷ್ಯ ಮನೆಗೆ ಹಾಕಿ ಗುರುವಿಗೆ ಕೈಲಿ ಮೊದಲ ವಚನ ತಗೊಂಡನ ಮೊದಲು ಇಂಥದೇ ಬೇಡ್ತೀನಿ ಅಂತ ಹೇಳಿಲ್ಲ ಅವಾಗ ಶಿಷ್ಯಗ ಆಪತ್ತು ಬೇಡ್ಕೊಂಡನ ಏನು ಬೇಡ್ಕೊಂಡನ ನನ್ನ ಬಡ್ಡಿ ನಟ್ಟವಶಾಗಲ ತಿಳ್ಕೊಂಡು ಶಿಷ್ಯ ಬೇಡಿದ್ರು ಕೂಡ ಅವಾಗ ಗುರುನಾಥ ಕರುಣಾಮದಿ ದಯಾನಿಧಿ ಗುರುನಾಥ ಹೇಳ್ತಾನ ನೀ ಇಂಥದ್ದು ಬೇಡ್ತತ್ತ ನನಗೂ ಗುರುತಿದ್ದಿದ್ದಿಲ್ಲ ಅವಾಗ ನೀ ಇಂಥದ್ದು ಬೇಡಿದಂದ್ರ ನಿನ್ನ ಕೂಡ ನಂದು ಬಡ್ಡಿ ನಟ್ಟವಶಾಗಲ ಜಗತ್ತಿನಾಗ ಗುರು ದೊಡ್ಡವಾದ ಚಂದ್ರು ಮಾಸ್ತರ ಹಿಂಗೆ ಮಾತಾಡ್ಲತ್ತಿದಿ ದಾರಿ ತಪ್ಪಿ ಈ ಚಂದ್ರು ಮಾಸ್ತರ ಮಾತಾಡೋದು ಹೆಂಗಾಲತ್ತದ ಗುರುತಾನ ಹೆಂಗಾಲಾಗ್ತೈತ್ರಿ ಒಂದು ಪೇಷಂಟ್ ಕಣ್ಣಾಗ ಇಬ್ಬಿಬ್ರು ಕಾಣ್ತಿದ್ರು ಪೇಷಂಟ್ ಕಣ್ಣಾಗ ಮತ್ತ ಅವಾಗ ಆರಾಮ ಒಬ್ಬೊಬ್ರು ಕಾಣಂಗ ಇಬ್ಬಿಬ್ರು ಕಾಣ್ಲಕತ್ರತ್ತ ಈ ಮೈಕ್ ನೋಡಿದ್ರು ಇಬ್ರು ಕಾಣೋದು ಮೈಕ್ನು ಎರಡು ಕಾಣು ಒಂದೇ ಇದ್ರು ಮೈಕ್ ಎರಡು ಕಾಣು ಮನ್ಯಾಗ ಹಾಂದಂದ್ರ ಹ್ಯಾಂಡ್ರು ಇಬ್ಬಿಬ್ರು ಕಾಣೋದು ಎಲ್ಲ ಏನು ಅವ ಅಂದ ಇದು ಕನ್ಯಾ ಬಾದಾಗ ಕಾಣ್ತಾವ ದವಾಖಾನಿಗೆ ಹೋಗ್ಬೇಕಂದ ದವಾಖಾನೆ ತೋರ್ಸ್ಕೊಳಕ ದವಾಖಾನಿಗೆ ಹೋದ್ರಿ ಅವ ಡಾಕ್ಟರ್ ದವಾಖಾನ್ಯಾಗ ಕುರ್ಚಿಯ ಮೇಲೆ ಕೂತಿದ್ದ ಅವ ಯಾನಂದತಿ ಅವ ಬರುದು ನೋಡಿ ಯಾನಂದ್ರಿ ಹುಚ್ಚುಳಿ ಮಕ್ಕಳು ಹೇಳಾರ್ದ ಕೇಳಾರ್ದ ಮೂರ್ ಮಂದಿ ಬರುದು ಅಂದತ್ತ ಒಳಗ ನೋಡ್ರಿ ಇವನ್ ಕಾಕೊಂಡವ ಅಲ್ಲ ಇವ ಯಾರು ಕಾಣು ಸಗ ನಿಮ್ಮ ಹೋಗ್ಯಾನ ಅವ ಡಾಕ್ಟರ್ ಅಂತ ಹೇಳಾರ್ದ ಕೇಳಾರ್ದ ಮೂರ್ ಮಂದಿ ಒಳಗೆ ಹಾಕೊಡ್ತೀರಿ ಒಬ್ಬೊಬ್ಬರು ಬರೀ ರಸಿಕೆ ಕೊಡ್ಲಾರ್ದ ಮೂರ್ ಯಾಕೆ ಬರ್ತೀರಿ ಚಂದ್ರು ಮಾಸ್ತರ ನಿನ್ನ ಕಣ್ಣಾಗ ಇವತ್ತು ಮೂರ್ ಮಂದಿ ಕಾಣ್ಲತ್ತದ ಹೌದು ನೀ ರೋಗ ನಿವಾರಣೆ ಹೆಂಗ ಮಾಡ್ತಿದಿ ಈ ಊರಾಗ ಆರಂಭ ಜಗತ್ತದಾಗ ಗುರು ಶ್ರೇಷ್ಠದನು ಏನ ಶಿಷ್ಯ ಶ್ರೇಷ್ಠದನೊಂದು ವಾದದ ನಾವು ಮಾತಾಡ್ತಕ್ಕಂತ ಮಾತು ಕೇಳಿ ಜನರಿಗೆ ಆನಂದ ಆಗಬೇಕ ಅವರ ಮನಸ್ಸು ಪರಿವರ್ತನೆ ಆಗಬೇಕ ಹೌದು ಇನ್ನೊಮ್ಮೆ ನಮ್ಮನ್ನು ಕೂಣ ಹಿಡಿದು ಎಲ್ಲದಾರು ಹುಡುಗತೆ ಕರೆಸಬೇಕು ಅಂತ ಮಾತುಗಳನ್ನು ನೀ ಬಳಕೆ ಮಾಡ್ಬೇಕಾಗಿತ್ತಪ್ಪ ಎಲ್ಲಾ ಬಿಟ್ಟು ಸುಮ್ಮನೆ ತಾಳ ತಗೊಂಡು ಪದ ಹಾಡೋದಿಲ್ಲ ಬಿಡುದು ಗಿಲಿ ಓಡಾಡಿದ್ರೆ ಕೆಲಸ ಆಗ್ತದೆ ಏನು ಹೌದು ನನ್ನ ಕೈ ತಾಳ್ಕೊಡ್ರಿ ಓಡಾಡ್ತೀನಿ ನಾನು ಕೆಲಸ ಮಾಡಿದ್ರೆ ಕೆಲಸ ಆಗ್ತದ ಹೇಳ್ದ ಮಾಸ್ತರ ಯಾನಂತ ನಾ ತಲೆ ಕೆಟ್ಟದ್ರ ನಾ ಬಹಳ ಅಡಮುಟ್ಟದೀನಿ ನಿನ್ನ ಊರಾಗಪ್ಪ ಅದು ಅಡಮುಟ್ಟ ಇಲ್ಲಿ ಬಂದಿದೀವ ನಂದೂರಾಗ ಹಂಗ್ರಿ ಅಡಮುಟ್ಟನ ಇಲ್ಲಿ ಕೆಲಸ ಮಾಡಾಕ ಬಂದಿದೆವು ಹೌದು ಕೂಲಿ ಮಾಡಾಕ ಒಬ್ರು ಹೊಲಕ್ಕೆ ನಾ ಹೋಗಿದ ನನ್ನ ಬಲ್ಲಿ ತಾಕಾತ ನನ್ನ ಮನ್ಯಾಗಿರೋ ತಾಕತ್ತಿಲ್ಲ ನಾ ಮತ್ತೊಬ್ಬರ ಮನೆಗೆ ಕೂಲಿಗೆ ಹೋಗಿದ್ದ ಹೌದು ಅವ ಕೂಲಿ ಅವ್ ಹೇಳ್ತಾನ ಯಾನಂತ ಈ ಕೆಲಸ ಸಾಕು ಮತ್ತೊಂದು ಕೆಲಸ ಮಾಡಿ ನಡಿಯತ್ತಾನವ ಮಾಡಿ ಅವಾಗ ಅವನಿಗೆ ಮಾಲಾಕ ಕೈಯಾಗ ಬೆಳಗ ಹಿಡಿದು ನಾ ಬಾಳ ಅಡಮುಟ್ಟ ಸುಳಿ ಮಗ ವಾದ ಮನೆಗೆ ಕಳಿಸ್ತಾನವ ಹಂಗ ಆಗ್ಬಾರ್ದಲ್ಲ ನೀ ಅಡಮುಟ್ಟಿದ್ರೆ ನಿನ್ನ ಮನ್ಯಾಗ ಇರ್ಬೇಕು ಒಬ್ಬರ ಹೊಲಕ್ಕೆ ಕೂಲಿಗೆ ಬಂದೇವ ಅವ್ರು ಹೆಂಗ್ ಹೇಳ್ತಾರ ಹಂಗೆ ಕೇಳಿದ್ದ ಗದ ಮಾಡೋದು ಕೆಲಸ ಕೆತ್ತಬೇಕು ನೀ ಮಾತಾಡ್ದಂಗ ಗೊತ್ತಿಲ್ಲ ಒಂದಿಬ್ರು ಬಸ್ನ್ಯಾಗ ಕೂತು ಮಾತಾಡ್ಕೋತ ಹೊಂಟಿದ್ರ ಎಲ್ಲಿಗೆ ಹೊಂಟಿದ್ರಿಪ್ಪ ಒಬ್ಬ ಜುಟ್ಲಾ ಬಿಟ್ಟಿದ್ದ ಅದ್ರೊಳಗ ಒಬ್ಬ ಇವತ್ತು ಹೆಚ್ಚಿದ ಗಡದುಂಬಾರ ಹಣೆ ತುಂಬಾ ಈ ಬುತ್ತಿ ಇಲ್ಲ ಡುಬ್ಬು ತುಂಬ ಇಲ್ಲ ಹಣೆ ತುಂಬಾ ಹಚ್ಬೇಕಾಗ್ತದೆ ಇವತ್ತಿ ಹಣೆ ತುಂಬ ಹಚ್ಚಿದ್ದ ಹೌದು ಬಸ್ನ್ಯಾಗ ಇಬ್ರು ಕೂಡ ಹೊಂಟಿದ್ರು ಹೌದು ಅವಾಗ ಇವತ್ತಿ ಹಚ್ಚದವ ಕೇಳ್ತಾನ ಯಾನಂತ ನಿಮ್ದು ಯಾವ ರೀತಿ ಕೇಳ್ದ ಯಾವೂರಪ್ಪ ನಿಮ್ದು ಅವ ಯಾನ್ ಅನ್ಬೇಕ್ರಿ ಯಾನಂದ್ರಿ ಇವನ ಹಣಿ ಮೇಲೆ ಇವತ್ತಿ ನೋಡಿ ನಮ್ಮದು ಇವತ್ತಿ ಪೂರಿ ಅಂದವ್ ಇವ ಅಂದ ಇವತ್ತಿ ಹಚ್ಚದವ ಈ ಮಗ ನನ್ನ ಹಣಿ ಮೇಲೆ ಇವತ್ತಿ ನೋಡಿ ಎಲ್ಲ ತರಂದವ ಅಲ್ಲ ಕತ್ತಲ್ಲ ಇವ ಯಾವಾಗ ನನಗೆ ಕೇಳ್ತಾನ ಯಾವಾಗ ನಾ ಇವನಿಗೆ ಉತ್ತರ ಕೊಡ್ಲಿ ತಿಳ್ಕೊಂಡು ಗಾಡ್ಯಾಗ ಕೂತ ಸರ ಬಸ್ ಹೊಂಟಿತ್ತಂದ್ರೆ ಹಂಗೆ ಅದು ಇಲ್ಲ ಮನ್ಕೊಂಡಿತ್ತು ಇಲ್ಲ ಹೊಂಟಿತ್ರಿ ಬಸ್ ಹೋಗುದ್ಲ ಹಂಗೆ ಬಸ್ ಹೊಂಟಿತ್ತು ಹೌದೌದು ಊರು ಸಮೀಪ ಬರ್ತಿತ್ತ ಅವಾಗ ಕೇಳ್ದ ಯಾನತ್ತ ನಿಮ್ಮದು ಯಾವ ರೀ ಅಂದವ ಅದೇನಂದ್ರಿ ಇಟ್ಟು ಕೇಳೋದೇ ಬೇಕಾಗಿತ್ತು ಅವನಿಗೆ ಅವ ಯಾನಂದ ಕೈ ಬಲಗೈ ಮುಂದೆ ಮಾಡಿದ್ರಿ ಅವ ಮುಂದೆ ಮಾಡಿ ಯಾನಂದ ನಮ್ಮದು ಜುಟ್ಲಾಪುರಿ ಅಂದ ಜುಟ್ಲಾಪುರ ಎಲ್ಲಿ ಬರ್ತೈತ್ರಿ ಅದು ಆ ಜುಟ್ಲಾಪುರಿ ಎಲ್ಲಿ ಬರ್ತದ್ರಿ ಅಂದವ ಅವ ಯಾನ್ ಅನ್ಬೇಕ್ರಿ ಯಾನಂದ್ರಿ ಇಲ್ಲೇ ಇವತ್ತಿಪುರ್ ಮಗಲೇ ಕೂತದಲ್ರಿ ಅಂದ ಜುಟ್ಲಾಪುರ ಚಂದ್ರ ಮಾಸ್ತರ ಎಲ್ಲಿ ಉತ್ತರದ ಎಲ್ಲಿ ವಿಷಯಗಳು ಬಿಡಿಸಲಕತ್ತಿ ಅನ್ನೋದು ತುಸೂರಿ ಜ್ಞಾನ ಬೇಕಲ್ಲ ದೊಡ್ಡ ಗುರುವಿನ ಶಿಶು ಮಕ್ಕಳದಿರಿ ಹೌದು ಜನರ ಮನಸ್ಸ ಆನಂದ ಆಗಂಗ ಮಾತು ಹೇಳುದು ಇನ್ನ ಎಂದು ಮಾಡೋರು ನಾಳೆಗಿಲ್ಲ ಇವತ್ತೇನು ಕೆಲಸ ಹುಬ್ಬಳ್ಳಿ ಒಳಗೆ ಇಬ್ಬರ ಗಂಡ ಹೇಳ್ತಿದ್ರು ಪುಣ್ಯಾತ್ಮರ ತಮ್ಮ ಎಲ್ಲರಿಗೆ ವಿಷಯ ನೆನಪಿರ್ಬೇಕ ಸಿದ್ಧಾರೂಢನು ಶಿಶು ಮಕ್ಕಳು ಹುಬ್ಬಳ್ಳಿ ಒಳಗೆ ಇಬ್ಬರ ಗಂಡ ಹೇಳ್ತಿದ್ರು ಖಡ ಬಡತನ ಇತ್ತು ಬಹಳ
ಒಂದೇ ಒಂದು ಗಂಡಸ ಮಗ ಇತ್ತು. ಆ ಗಂಡಸ ಮಗನಿಗೆ ಆರಾಮ ತಪ್ತು. ಆ ಗಂಡಸ ಮಗನಿಗೆ ಆರಾಮ ತಪ್ತು. ಗಂಡ ಊರ್ ತುಂಬಾ ಅಡ್ಡಾಡಿ ಬಂದ. ಯಾರು ₹100 ರೊಕ್ಕ ಅವನಿಗೆ ದವಾಖಾನೆಗೆ ಒಯ್ಲಾಕ ಕೊಡ್ಲಿಲ್ಲ. ಯಾರು ₹100 ರೊಕ್ಕ ಅವನಿಗೆ ಕೊಡ್ಲಿಲ್ಲ. ಅವಾಗ ಹೆಣ್ಣು ಮಗಳ ಮಗ ಸಾಯ್ತದ ತಿಳ್ಕೊಂಡು ಮಗನ ಹೆಗಲಿ ಮೇಲೆ ಹಾಕೊಂಡು ದವಾಖಾನೆಗೆ ಒಯ್ದಳು. ದವಾಖಾನೆಗೆ ಒಯ್ದು ಡಾಕ್ಟರ್ ಮುಂದೆ ಕೂಸಿನ ಇಳಿಸಿದಳು. ಅವಾಗ ಕೂಸು ಬಂದು ಟೇಬಲ್ ಮೇಲೆ ಮನ್ಕೋತು. ಅವಾಗ ಡಾಕ್ಟರ್ ಬಂದ ಸ್ಟೇಟ್ಮೆಂಟ್ ಕೊಡ್ಲಕತ್ತು. ಪುಣ್ಯಾತ್ಮರೇ, ತಾಯಿಗೆ ಕೈ ಹಿಡಿಬಾ ಅಂದ ಡಾಕ್ಟರ್. ಕೂಸಿನ ಕೈ ಬಂದ ತಾಯಿ ಹಿಡಿದಳು. ಅವಾಗ ಡಾಕ್ಟರ್ ಇಂಜೆಕ್ಷನ್ ಮಾಡುವಂತ ಸಮಯದೊಳಗ ತಾಯಿ ಕಣ್ಣಾಗಿನ ನೀರು ಕರೆದು ಕೂಸಿನ ಹೊಟ್ಟಿ ಮೇಲೆ ಬೀಳಕತ್ತು. ಅವಾಗ ಡಾಕ್ಟರ್ ಕೇಳ್ತಾನ, ಏನ್ ಕೇಳಿದ್ರಿ? ತಂಗಿ ಯಾಕೆ ಅಳತಿ ತಂಗಿ? ನಿನ್ನ ಮಗನನ್ನ ಆರಾಮ ಮಾಡ್ತೀನು, ನೀ ಕಣ್ಣ ನೀರು ತೆಗಿಬೇಡ ಅಂತ ಡಾಕ್ಟರ್ ಅಂದ. ಹೇಳ್ದ. ಅವಾಗ ಹೆಣ್ಣು ಮಗಳ ತಳ ಏನ್ ತಳ್ರಿಪ್ಪ, ನಾ ಯಾಕೆ ಕಣ್ಣಾಗಿನ ನೀರು ತೆಗೆದಿನಿ ಅಂದ್ರ ನನಗೆ ಕಡ ಬಡತನ ಅದ. ನನ್ನ ಗಂಡ ರೊಕ್ಕ ತರ್ತೀನಂತ ಹೋಗ್ಯಾನ. ಇನ್ನೂ ತರ ನನ್ನ ಗಂಡ ಯಾರು ರೊಕ್ಕ ಕೊಟ್ಟಿಲ್ಲ. ಮಗ ಸಾಯ್ತದ ಅಂತ ಹೇಳಿ ನಿನ್ನ ದವಾಖಾನೆ ನಾ ತಗೊಂಡು ಬಂದಿದ. ನೀ ಸ್ಟೇಟ್ಮೆಂಟ್ ಕೊಟ್ಟಿ ಹೊಳ್ಳಿ ನಿನ್ನ ಬಿಲ್ ಕೊಡಾಕ ನನ್ನ ಬಲ್ಲಿ ರೊಕ್ಕಿಲ್ಲ. ಅದಕ್ಕೆ ನನಗೆ ದುಃಖ ಆಗಕತ್ತದ ಹೆಣ್ಣು ಮಗಳು. ಅವೇನಂದ್ರಿ ಡಾಕ್ಟ್ರ? ಅವಾಗ ಡಾಕ್ಟರ್ ತಾನ ಏನಂದ? ತಂಗಿ, ನೀ ಚಿಂತೆ ಮಾಡಬೇಡ. ನಿನಗೆ ಇಂತ ಕಡ ಬಡತನ ಇತ್ತಂದ್ರ ನಿನ್ನ ಮಗನನ್ನ ಪ್ರೀ ನೋಡ್ತೀನಿ ತಿಳ್ಕೊಂಡು ಅವಾಗ ಡಾಕ್ಟರ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಗುಳಿಗೆ ಕೊಟ್ಟು ಆ ಹೆಣ್ಣು ಮಗಳಿಗೆ ಒಂದು ನೀತಿ ಮಾತು ಹೇಳ್ದ. ಏನ್ ಹೇಳಿದ್ರಿ? ನಿನ್ನ ಮಗ ಜೀವಂತ ಉಳಿಬೇಕಂದ್ರ 1 ತಿಂಗಳ ದಿವಸ ಈ ಕೂಸಿಗೆ ಬರೀ ಅಕ್ಕಿ ಗಂಜಿನೇ ಹಾಕ್ಬೇಕಂತ ಹೇಳಿ ಡಾಕ್ಟರ್ ಆ ಕೂಸಿಗೆ ಅಕ್ಕಿ ಗಂಜಿನೇ ಹಾಕ್ಬೇಕಂತ ಹೇಳಿ ಹೆಣ್ಣು ಮಗಳ ಮುಂದೆ ಕಳಿಸದ. ಅವಾಗ ಹೆಣ್ಣು ಮಗಳ ಮನೆಗೆ ಬಂದಳು. ಮನ್ಯಾಗ ಕುಟ್ಟಿ ವಿಷಯ ಅಂದ್ರೆ ಸರಿ ಜ್ವಾಳ ಇಲ್ಲ, ಹಿಡಿ ಅಕ್ಕಿ ಇಲ್ಲ. ಹೆಂಗ ಮಾಡ್ಬೇಕು ಡಾಕ್ಟರ್? ದಿನನಿತ್ಯ ಅಕ್ಕಿ ಗಂಜಿನೇ ಹಾಕತ್ ಹೇಳ್ಯಾನ. ಅಕ್ಕಿ ಗಂಜಿ ಹಾಕಾಕ ರೊಕ್ಕ ನನ್ನ ಬಲ್ಲಿಲ್ಲ, ಮನ್ಯಾಗ ಅಕ್ಕಿಲ್ಲ, ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ದುಃಖ ಮಾಡ್ತಿಲ್ಲ. ಮನ್ಯಾಗ ಕೂತು ಅಷ್ಟ್ರೊಳಗ ಹುಬ್ಳಿ ಸಿದ್ದಾರೂಢರ ಮಠದ ಜಾಗರಣಿ ಇತ್ತ. ಆ ಜಾತ್ರೆಗೆ ಊರಾನ ಮಂದಿರ ಅಕ್ಕಿ ಹಸನ ಮಾಡ್ಲಾಕ ಬರೀ ತಿಳ್ಕೊಂಡು ಆ ಮಠದ ಸೇವಕರ ಕರಿಲಾಕ ಬಂದ್ರು. ಊರು ತುಂಬಾ ಏನತ್ತು ಒದರ್ತಿದ್ರ ಅವ್ರು? ಏ ತಂಗಿ, ಮಠದ ಕರೆ ಮರ ತಗೊಂಡ ಬರ್ರಿ. ಎದಕ್ಕ? ಅಕ್ಕಿ ಹಸನ ಮಾಡ್ಲಾಕ ಬರ್ರಿ ಅಂತ ತಿಳ್ಕೊಂಡ ಓಣಾಗ ಒದರ್ಲಕತ್ರು. ಎಲ್ಲರೂ ಮರ ತಗೊಂಡು ಸಿದ್ದಾರೂಢರ ಮಠಕ್ಕೆ ಹೊಂಟ್ರು. ಅವಾಗ ಹೆಣ್ಣು ಮಗಳ ತಾಳ ಏನತ್ತಾಳ್ರಿಪ್ಪ? ನಾನು ಸಿದ್ದಾರೂಢರ ಮಠಕ್ಕೆ ಹೋದಂದ್ರ ನನ್ನ ಮಗನ ಪುರ್ತಕ್ಕೆ ಒಂದು ಸರಿ ಅಕ್ಕಿ ಅಲ್ಲಿವರೆ ತಂದು ಗಂಜಿ ಮಾಡಿ ಹಾಕ್ಬೇಕನ್ನೋದು ತಾಯಿ ಭಾವನದಾಗ ಹುಟ್ಟಿತು. ಅವಾಗ ಹೆಣ್ಣು ಮಗಳು ಮರ ತಗೊಂಡು ಸಿದ್ದಾರೂಢರ ಮಠಕ್ಕೆ ಹೋದಳು. ಹೋಗಿ ಮರದಾಗ ಅಕ್ಕಿ ಹಾಕೊಂಡು ಕೇರ್ತಿದ್ರು. 500 ಚೀಲಕ್ಕೆ ಒಟ್ಟಿತ್ತು. ಮಠದೊಳಗ 500 ಚೀಲ ಅಕ್ಕಿತ್ತು. ಆ ತಾಯಿ ಮನಸ್ಸಿನಾಗ ತಾಳ ಏನಂದ್ರಪ್ಪ? ಸಿದ್ದಾರೂಢ ಗುರುನಾಥ, ನಿನ್ನ ಮಠದೊಳಗ 500 ಚೀಲ ಅಕ್ಕಿ ಒಟ್ಟಿದೆಪ್ಪ. ನನ್ನ ಮಗನಿಗೆ ಕುಟ್ಟಿ ಬೀಸಿ ಹಾಕ್ಯಾನಂದ್ರೆ ಮನ್ಯಾಗ ಸರಿ ಅಕ್ಕಿ ನನ್ನ ಮಗನಿಗೆ ಇಲ್ಲ. ನನಗೆ ಅಂತ ಕಡ ಬಡತನ ತಂದು ಗುರುನಾಥ ತಿಳ್ಕೊಂಡು ಹೆಣ್ಣು ಮಗಳ ದುಃಖ ತೆಗೆದಳು. ಕಣ್ಣಾಗಿ ನೀರು ಕಡದ ಮರದಾಗ ಬಿದ್ದು ಅವಾಗ ಹೆಣ್ಣು ಮಗಳು ಅಂದಳು, ಸಿದ್ದಾರೂಢ, ನಿನಗೆ ಹೇಳ ತಗೋತೀನಿ, ನಾ ಸುಳ್ಳೆ ಕಳವು ಮಾಡ್ಕೊಂಡು ಹೋಗಂಗಿಲ್ಲ. ನನ್ನ ಮಗ ಸಾಯ್ತದ, ನನ್ನ ಮಗನ ಗಂಜಿಗೆ ಕೆಳದ ಹಿಡಿ ತಗೋತೀನಪ್ಪ ತಿಳ್ಕೊಂಡು ಒಂದು ಹಿಡಿ ಅಕ್ಕಿ ತಗೊಂಡು ಹುಟ್ಟದಾಗ ಕಟ್ಕೊಂಡ್ಲು ಹೆಣ್ಣು ಮಗಳು. ಸೀರಿ ಸೆರಗಿನೊಳಗೆ ಹೆಣ್ಣು ಮಗಳು ಒಂದು ಹಿಡಿ ಅಕ್ಕಿ ತಗೊಂಡು ಕಟ್ಕೊಂಡ್ಲು. ಅವಾಗ ಮಗ್ಗಲಕ್ಕೆ ಹಸನ ಮಾಡಕ್ಕೆ ನೋಡಿದಳು. ಕಟ್ಕೊಳ್ಳೋದು ನೋಡಿ ಕೈಯಾನವರಿಗೆ ಹೇಳಿದಳು, ಏ ತಮ್ಮ, ಈ ಹೆಣ್ಣು ಮಗಳು ಸಿದ್ದಾರೂಢನ ಮಠದ ಅಕ್ಕಿ ಕಳವು ಮಾಡ್ಕೊಂಡಾಳ. ಕಟ್ಕೊಂಡು ತುಡುಗು ಮಾಡ್ಕೊಂಡು ಹೊಂಟಾಳ ನೋಡ ತಿಳ್ಕೊಂಡು ಮಗ್ಗಲಿಕ್ಕಿನಕ್ಕಿ ಹೇಳಿದ್ರು. ಅವಾಗ ಆ ಹುಡುಗ ಓಡಿ ಹೋಗಿ ಏಕ ಹೋಗ್ಬೇಡ ನಿಂದ್ರ ತಿಳ್ಕೊಂಡ ಹೆಣ್ಣು ಮಗಳ ಕೈ ಹಿಡದ. ಅವಾಗ ತಾಳ ಏನಂದಳು? ಯಾಕ ಹೋಯಪ್ಪ, ನಾ ಮನೆಗೆ ಹೊಂಟಿದ, ನನ್ನ ಕೈ ಬಿಡು ಅಂದಳು. ಅವಾಗ ತಾರಿಬ್ರು ಹೋಗಿ ಏನಂತಾರಿ? ನೀ ಮಠದ ಅಕ್ಕಿ ಕಳವು ಮಾಡ್ಕೊಂಡು ಹೊಂಟಿದಂದ್ರು. ನಾ ಅಕ್ಕಿ ಕಳವು ಮಾಡಿಲ್ಲ ಅಕ್ಕಿ ಅಂದಳು. ನೀ ಕಳವು ಮಾಡಿ ನಡಿಯ ತಿಳ್ಕೊಂಡು ತಲೆಯಾನ ಕೂದಲ ಹಿಡಿದ್ರು. ತಲೆಯಾನ ಕೂದಲೆಲ್ಲ ಬಿಚ್ಚಿ ಚಲಪಿ ಅದು. ಅವಾಗ ಆ ಹೆಣ್ಣು ಮಗಳು ಮುಂದೆ ಓಡಿ ಬರ್ತಿದ್ಳು. ನಿಲಗಿ ಜಗ್ಗಿದ್ರು. ಸೆರಗಿ ನಾನು
ಅಕ್ಕಿ ಎಲ್ಲ ಕಡೆಕಾಗಿ ಮಣ್ಣ ಪಾಲಾದು. ಹೌದ್ ಹೌದ್ ಹೌದು. ಅವಾಗ ಹೆಣ್ಣು ಮಗಳು ಸಿದ್ಧಾರೂಢರ ಮಠದ ಬಾಗಿಲು ಮುಂದೆ ನಿಂತಾಳ. ಏನಂದ್ರು? ಗುರುನಾಥ ಸಿದ್ಧಾರೂಢ, ನಾ ಕಳವು ಮಾಡ್ಕೊಂಡು ಹೊಂಟಿದ್ದಿಲ್ಲಪ್ಪ. ಹೌದು. ಬಡತನ ಪರಿಸ್ಥಿತಿಗಾಗಿ ನಿನಗೆ ಹೇಳಿ ಒಂದು ಹಿಡಿ ಅಕ್ಕಿ ನಾ ತಗೊಂಡಿದ್ದಿಲ್ವ ಸಿದ್ಧ. ನನಗೆ ಮಾನ್ ಹೋಗೋಕ್ಕಿಂತ ಮೊದಲ ಪ್ರಾಣ ಹೋಗ್ಬೇಕತ್ತ. ಬಡತನಕ್ಕೆ ಅಂಜಿ ಒಂದು ಹಿಡಿ ಅಕ್ಕಿ ನಾ ತಗೊಂಡ್ರ ಇಂತ ಮಂದಿ ಒಳಗೆ ನನಗೆ ಅವರು ಹೋಯ್ತಲೋ ಸಿದ್ಧ. ನಿನಗೆ ಹೇಳಿ ತಗೊಂಡಿದ್ದಿಲ್ಲ. ಹೌದು ಹೌದು. ನಾ ಹೇಳಿದ ನೆನಪ ನಿನಗೆ ಇಲ್ಲೇನೋ ಸಿದ್ಧ ತಿಳ್ಕೊಂಡು ಹೆಣ್ಣು ಮಗಳೆಲ್ಲ ಕತ್ತಲು. ಹೌದು. ನಾ ನಿನಗೆ ಹೇಳಿ ತಗೊಂಡಿದ್ದ ಕರೆ ಇದ್ರ ನನ್ನ ಬಲ್ಲಿ ಬಾ. ನಾ ಕಳವು ಮಾಡಿದ್ರೆ ನನ್ನ ಬಲಿ ಬರಬಾರ್ದು ಸಿದ್ಧ ತಿಳ್ಕೊಂಡು ಹೆಣ್ಣು ಮಗಳು ಅಂದ್ಲು. ಅವಾಗ ಸಿದ್ಧಾರೂಢರು ಚಟ್ಟರಿ ಎದ್ದು ಬಂದು ಹೆಣ್ಣು ಮಗಳ ಮುಂದೆ ನಿಂತರು. ಏನಂದ್ರಪ್ಪ? ಅವಾಗ ಅತ್ತಾರ ಏನಂದ್ರು? ಮಕ್ಕಳೇ, ನನ್ನ ಮಗಳ ಕೈ ಬಿಡ್ರಿ ಅಂದ್ರು. ಬೇಡ್ರಿ ಮಗಳ ಕೈಯ. ಮಕ್ಕಳ ನನ್ನ ಮಗಳ ಕೈ ಬಿಡ್ರಿ. ಆಕಿ ನನಗೆ ಹೇಳ ತಗೊಂಡಾಳ. ಆಕಿ ಹಂಗೆ ತಗೊಂಡಿಲ್ಲ. ಆಕಿ ಅಕ್ಕಿ ನನಗೆ ಹೇಳ ತಗೊಂಡಾಳ ತಿಳ್ಕೊಂಡು ಅವಾಗ ಸಿದ್ಧಾರೂಢರು ತಾರ ಏನಂದ್ರಪ್ಪ? ತಂಗಿ, ನನ್ನ ಶಿಶು ಮಗಳಾಗಿ ನನ್ನ ಮಠಕ್ಕೆ ಇವತ್ತು ನೀ ಬರ್ಬೇಕಾದ್ರೆ ಬಡತನಕ್ಕೆ ಬೆಂಕಿ ಹಚ್ಚಿ ನನ್ನ ಮಠಕ್ಕೆ ಬಂದಿರಿ. ಯಾವಾಗ ನಿನಗೆ ಎಂತ ಬಡತನ ಅಂತೇಳಿ ನನ್ನ ಮಠದ ಮುಂದೆ ನಿಂತ ನೀ ಅತ್ತಿ ಅಂದ್ರ ಹೌದು ನಿನಗೆ ನಾ ವರ ಕೊಡ್ತೀನಿ ತಿಳ್ಕೊಂಡು ಸಿದ್ಧಾರೂಢ ಒಂದು ಹಿಡಿ ಅಕ್ಕಿ ಎತ್ತಿ ಆ ಹೆಣ್ಣು ಮಗಳ ಉಡಿ ಒಳಗೆ ನೀಡಿ ಅಕ್ಕಿನ ತಲೆ ಮೇಲೆ ಕೈ ಇಟ್ಟು ಹೇಳ್ತಾನ. ಏನ್ ಹೇಳ್ದ? ನಿನ್ನ ಮಗನ ಜೀವ ಹೋಗುದಿಲ್ಲ, ನಿನ್ನ ಮಗನಿಗೆ ಏನೂ ಆಗುದಿಲ್ಲ. ಮುಂದಿನ ವರ್ಷ ನನ್ನ ಜಾತ್ರೆಗೆ 101 ಚೀಲ ಅಕ್ಕಿ ತಗೊಂಡು ನಿನ್ನ ಮಗನಿಗೆ ಕರ್ಕೊಂಡ್ ಬರ್ಬೇಕಂತ ಸಿದ್ಧಾರೂಢ ಆಶೀರ್ವಾದ ಮಾಡೋಣ. ಇಲ್ಲಾದ್ರು ಅಕ್ಕಿ ಅವ್ರ ಮಂತಾರ ಹೇಳಿ ಹೆಸರಾದ ಪುಣ್ಯ ಆತ್ಮರೆ ಹುಬ್ಬಳ್ಳಿ ಒಳಗೆ ಎಂತ ಗುರು ಹಸ್ತ. ಇದು ಯಾರ್ದು? ಗುರು ಸಿದ್ಧಾರೂಢರ ಆಶೀರ್ವಾದದ ಪ್ರಭಾವ ಹಿಂಗದ. ಅವರ ಆಶೀರ್ವಾದದಿಂದ ಇನ್ನೂ ತನ ಹುಬ್ಬಳ್ಳಿ ಒಳಗ ಅಕ್ಕಿಯವರ ಮನೆತನ ಅಂತ ಶ್ರುತಿ ಅದ, ಹೆಸರದ. ಇನ್ನೂ ತನ ಅವ್ರ ಮನೆಯಿಂದ 101 ಚೀಲ ಅಕ್ಕಿ ಹೋಗ್ತೇ ಅದ. ಗುರು ಸಿದ್ಧಾರೂಢರ ಮಠಕ್ಕೆ ಹೋಗ್ತಾವ. ಹಿಂಗ ವಿಷಯಗಳನ್ನ ಬೆಳೆಸರಿ ಮತ್ತೆ ಬಿಟ್ಟು ಯಾನರೇ ನಾನೇ ಶಾಣೆ ಇದೀನಿ, ನನ್ನಂಗ ಯಾರು ಇಲ್ಲ ಅಂತೇಳಿ ಮಂದಿಗೆ ಅರ್ಧ ಬೆದರ್ಸೋದು, ನನಗ ಅರ್ಧ ಬೆದರ್ಸೋದು, ಹಿಂಗ್ ಮಾಡಿದ್ರೆ ಹಾಡಿಕೆ ಅಲ್ಲ. ಇದರ ಕೆಲಸನು ಕೊಡುದಿಲ್ಲ. ಹೌದು. ಯಾಕಂತ ಕೇಳಿದ್ರೆ ನೀವು ಹೆಂಗ್ ಮಾಡ್ಲಾಕತ್ತೀರಿ ಗುರ್ತದನ? ಹೆಂಗ್ ಮಾಡ್ಲಾಕ್ತಾರಿಪ್ಪ? ಜಾಜು ಮಾಡ್ಲಾಕತ್ತೀರಿ. ಜಾಜು ಉತ್ನಾಳ ಪರಸನ ಮುಂದೆ ಜಾಜು ನಡೀದಿಲ್ಲ. ಜಾಜು ಇದು ಗಡಿ ಯಾರ್ದದ್ರಿ? ನೋಡ್ರಿ, ನಾ ಹೇಳೋದಿಲ್ಲ, ಜನ ಹೇಳ್ಬೇಕು ಹಿಂಗ. ಇದು ಮರಿ ಯಾರ್ದು ಅಂತ ಕೇಳಿದ್ರೆ ಸೊಳ್ಳ ಹನುಮಂತ ಗೌಡನ ಮರಿ ಅದ. ನೀವು ಜಾಜು ಯಾರ ಮುಂದರೆ ಮಾಡಿ ಬರ್ರಿ, ಉತ್ನಾಳ ಪರಸನ ಮುಂದೆ ನಿನ್ನ ಜಾಜು ನಡೀದಿಲ್ರಿ. ಚಿಲ್ಲಕ್ ಪಲಕ್ ಚಿಲ್ಲಕ್. ಜಾಜು ಅಂದ್ರೆ ಹೆಂಗ ಗುರ್ತತನ? ಹೆಂಗದ್ರಿಪ್ಪ ಜಾಜು ಅಂದ್ರ? ಇಬ್ಬರು ಕಳವ್ರು ಇದ್ರತ್ತ. ಕಳ್ರು ಅವ ಕಳವು ಮಾಡುದು ಅವನಿಗೆ ಗೊತ್ತಿಲ್ಲ, ಅವ ಕಳವು ಮಾಡುದು ಅವನಿಗೆ ಗೊತ್ತಿಲ್ಲ. ಒಟ್ಟು ಇಬ್ಬರಿಗೆ ಗುರ್ತೇ ಇಲ್ಲ. ಕರೆ ಇಬ್ರು ಕಾಳ್ರಿ ಅದಾರ. ಇಬ್ರು ಕಾಳ್ರು ಒಂದು ದೊಡ್ಡ ಹೋಟೆಲ್ಕ್ ಹೋದ್ರತ್ರಿ. ದೊಡ್ಡ ಹೋಟೆಲ್ಕ್ ಹೋದ್ರು. ಅವ ಬರಂಗ ಅವ ಬಂದ, ಇವ ಬರಂಗ ಇವ ಬಂದ. ಇಬ್ರು ಕೂಡ ಒಂದೇ ಹೋಟೆಲ್ಕ್ ಹೋಗ್ಯಾರ. ಅವನು ಕಳವು ಮಾಡ್ಬೇಕನ್ನವನೇ, ಇವನು ಕಳವ. ಬಪ್ಪರಿ ಮಕ್ಕಳೇ ಕಳವು ಮಾಡೋರು. ಇಬ್ರು ಕಳವು ಮಾಡವ್ರಿ. ಆ ಮುನ್ಯಾಗ ಒಬ್ಬ ಕೂತಾನ, ಈ ಮುನ್ಯಾಗ ಒಬ್ಬ ಕೂತಾನ. ತಳ 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 ಹೊಳಿತಿತ್ತು, ಜಗ್ ಹೊಳಿತಿತ್ತು. ಬಂಗಾರದಂತ ಚಮಚ ಇತ್ತು ಹೋಟೆಲ್ದಾಗ. ಮತ್ತೆ ಸಾದಾ ಹೋಟೆಲ್ ಹೋಗ್ತಾರ ಕಳವು ಮಾಡೋರು. ಚಲೋ ಹೋಟೆಲ್ಗೆ ಹೋಗೋರು. ಹೌದು. ಆ ಚಮಚ ತಗೊಂಡು ಒಬ್ಬ ಕಳವು ಕಿಶೆದಾಗ ಹಾಕೊಂಡ್ರಿ. ಕಿಶೆದಾಗ ಹಾಕೊಳ್ಳೋದು ಆಚೆ ಕಡೆ ಮೂಲೆ ಕೂತು ಕಳವು ನೋಡಂದ. ಯಾನಂದ? ನನಗೆ ಡಾವ್ ಮಾಡಿ ಹೊಡೆದ ಮಗ ಚಮಚ ಅಂದ. ತಪ್ಪ ಕೆಲಸ ಅಂದ. ಚಮಚ ಹೊಡೆದ ಅಂದು ಹಗರ್ಕ ಎದ್ದ ಮ್ಯಾನೇಜರ್ ಬಳಿ ಬಂದ ತಾನ. ಏನಂದ್ರಿಪ್ಪ? ಮಾಲಕರ, ನಾವೊಂದು ಜಾಜು ಕಲ್ತೀನಿ. ಜಾಜು ಕಲ್ತೀನಿ. ಜಾಜು ಮಾಡಂದ್ರಿ ಸದ್ ನಿಮ್ಮ ಅಂಗಡಿ ಮುಂದೆ ನಿಂತ ನಾ ಜಾಜು ಮಾಡ್ತೀನಿ. ಇದರಿಗೆ ನಿತ್ಯ ಮಾಡಿ ತೋರಿಸ್ತೀನಿ. ಇದರಿಗೆ ನಿತ್ಯ ಜಾಜು ಮಾಡ್ತೀನಿ ಅಂದ್ರೆ ನಿಮ್ಮ ಅಂಗಡಿ ಕಾಯಂ ರಗಡ ಗಿರಾಕಿಗಳು ಬರ್ತಾವ, ಜಾಜು ಮಾಡವದಾನ ಅಂತ ಹೇಳಿ ನೋಡ್ರಿ ನಾನು ಜಾಜು ಅಂದ. ಅವೇನಂದ್ರಿ ಮಾಲಕ? ಅವ ಮಾಲಕಂದ, ಹಾವುಗಾರಾಟ ಹೊಡೆದ್ರೆ 1000 ಮಂದಿ ಕೂಡ್ತದ. ಮತ್ತೆ ಜಾಜು ಮಾಡವದಾನಂದ್ರ ನಮ್ಮ ಅಂಗಡಿ ಮುಂದೆ ಸಾಕಷ್ಟು ಮಂದಿ ಬಂದು ಗಿರಾಕಿ ಆಗ್ತದ. ನೀ ಏನ್ ಮಾಡವದಿ ಜಾಜು ಮಾಡಂದವ್. ಜಾಜು ತೋರ್ಸ್ ನನಗೆ. ಖರೆ ನಂದೊಂದು ಕಂಡೀಷನ್ ಅದಂದವ್. ಯಾನಂದ್ರಿ? ಈ ಸದ್ಯ ಏನೋ ಒಳಗೆ ಹೋಟೆಲ್ದಾಗ ಆದ್ರು ಮಂದಿ, ಈ ಮಂದಿನ ಹೊರಗೆ ಬಿಡ್ಬಾರ್ರಿ ಅಂದವ್. ಒಟ್ಟು ಹೊರಗೆ ಬಿಡ್ಬಾರ್ರಿ, ಈ ಮಂದಿನ ಹೊರಗೆ ಬಿಡ್ಬಾರ್ರಿ, ಜಾಜು ಮಾಡ್ತೀರಂದ. ಮಾಡಪ್ಪ, ಯಾರು ಮಾಡ್ತಿ ಮಾಡಂದ.
ಹೊರಗಿನ ಮಂದಿ ಹೊರಗೆ ಇತ್ತು, ಒಳಗಿನ ಮಂದಿ ಒಳಗೆ ಇತ್ತು. ಒಳಗಿತ್ತು. ಹೌದು ಹೌದು. ಹಿಂಗ ನಟ್ಟು ನಡ್ಬಾರಕ್ ನಿತ್ತಿವ. ನಟ್ ನಡ್ಬಾರಕ್ ನಿತ್ತ ಆ ಟೇಬಲ್ ಮೇಲಿಂದು ಒಂದು ಚಮಚ ತಗೊಂಡನ್ರಿ ಇವ. ಮಾಲಕನ ಮುಂದಿಂದೆ, ಮಾಲಕನ ಮುಂದ ಸೋಪಾ ತಿಲ್ಲಕ್ ಇಟ್ಟಿರ್ತಾರ ನೋಡಿರ್ಬೇಕು ನೀವು. ಇಟ್ಟಿರ್ತಾರ ಒಂದೊಂದ್ ಅಂಗಡ್ಯಾಗ. ಅದೇ ಚಮಚ ಎತ್ತಿ ಕೈಯಾಗ ತಗೊಂಡ್ರಿ ಇವ. ಎತ್ತಿ ಕೈಯಾಗ ತಗೊಂಡು ಮಾಲಕನಿದ್ರೆ ಏನತಾನ ತರ್ನ ಮಾಡಿ ಕಿಶದ ಹಾಕೊಂಡ್ರಿ ಇವ. ಅವ ಮಾಲಕಂದ ಯಾನಂದ ಯಾನ್ ಜಾಜು ಮಾಡುದು ಅಂದವ. ಎಂತ ಜಾಜು ಇದು? ಮತ್ತ ಹೊಳೆ ಕಿಶದ ತೆಗದ ಮಾಲಕರ ಜಾಜು ಹೆಂಗದ ನಂದವ. ಹೌದು. ಈ ಚಮಚೆ ನೋಡ್ರಿ, ಎಲ್ಲಾರು ನೋಡ್ರಿ, ಎಲ್ಲಾರು ನೋಡ್ರಿ, ಈ ಚಮಚೆ ನನ್ನ ಕಿಶದಾಗ ಹಾಕೊಂಡಿನಿ ಅಂದ್ರ ಇನ್ನೊಬ್ಬರ ಕಿಶದಾಗ ಬರಂಗ್ ಮಾಡ್ತೀನಿ ಅಂತ ಇವ. ಒಂದೆಲ್ಲ ಗಾಬರಿ ಆಯ್ತು. ಹೆಂಗ್ ಮಾಡ್ತಿ ನೋಡೋಣ ಮಾಡಂದ್ರು. ಹೌದು. ತರ್ನ ಕಿಶದ ಹಾಕೊಂಡ್ರಿ. ಎಲ್ಲವ ಚಮಚೆ ಅಂದ್ರು. ಆಲ ಪ್ಯಾಂಟ್ ಅವ್ನ ಪ್ಯಾಂಟ್ ಕೈ ಹಾಕಿ ಅಲ್ಲಿ ಕೂತ ನೋಡ್ರಿ ಮೂಲ್ಯಾಗ, ಅಲ್ಲಿ ಅವ್ನ ಕಿಸದಾಗ ಹಾಕ್ರಿ. ಈಗ ಹೋಗಿ ಮಾಲಕ್ ಪ್ಯಾಂಟ್ ಕಿಶದಾಗ ಹಾಕಿ ನೋಡ್ತಾನ, ಅವನ ಕಿಶದಾಗ ಚಮಚ ಹೊಡ್ತೀವಿ. ಇದ್ರಾಗ ಕಳವ್ರು ಯಾರ್ರಿ? ಯಾರು ನಿಜವಾದ ಕಳ್ರಿ? ನಿಜವಾದ ಕಳ್ಳ ಯಾರ್ರಿ? ಚಂದ್ರು ಮಾಸ್ತರ. ಇಲ್ಲಿ ಉತ್ನಾಳ ಪರಸನ ಮುಂದೆ ನಿನ್ನ ತರ್ನ ಜಾಜು, ನಿಮ್ಮ ಚಮಚದ ಜಾಜು ನಡೀದಿಲ್ರಿ, ಒಟ್ಟ ನಡೀದಿಲ್ಲ. ಹೌದು ಹೌದು. ಜನರ ಮನಸ್ಸು ಆನಂದ ಮಾಡು, ಜನರಿಗೆ ಹೌದನ್ನುವಂಗ ವಿಷಯಗಳನ್ನ ಕೊಡು, ಮಾತಾಡು. ನನಗ ಆನಂದ ಅದ. ಹೌದು ಹೌದು. ಇಲ್ಲಿ ಎಲ್ಲಾ ನನ್ನ ತಾಯಿ ಒಳಗ ಕುಡಿಯದ, ತಂದೆ ಒಳಗೂ ಕುಡಿಯದ. ಯವ್ವ ನಿಮಗೊಂದು ಮಾತು ಹೇಳ್ತಾರೆ, ಜೀವನದಾಗ ನೆನಪಿರ್ಬೇಕ. ಏನೋ ಈಗೇನ್ ಕುಂದ್ರಂದ್ರೆ ಎದ್ದು ಹೋದಂದ್ರೆ ಅವ್ರಿಗೆ ಅವ್ರ ಈ ಕೊಂದ್ ಏನಾಗ್ಯದ ಮೈಕಿಗೆ? ಅವ್ರ ನೆಪಸ್ ಕಳಿಸಿ ಹಾಡೋದು ಯಾರು ಮುಂದ? ಹೇಳಿ. ತಾಯಿ ಬಳಗದವ್ರಿಗೆ ನೆನಪಿರ್ಬೇಕ. ನಮ್ಮ ಸಂಗಪ್ಪಣ್ಣ ಗೋಧಿಯವ್ರ ಮನೆಗೆ ದೇವರು ಕರ್ಕೊಂಡಿದ್ರು. ಹೌದು. ಆ ದೇವರ ಮುಂದ ಉತ್ನಾಳದೊಂದು ಮುರುಘಾನೂರ್ದೊಂದು 2 ಸಂಘಗಳು ತಂದಿದ್ರು. ಹೌದು. ಎಂತದೇ ಒಂದು ಮಾತು ಹೇಳಿ ಹೋದ್ರ ಅಂತೇಳಿ ಅವ್ರು ಬರುವ ಸ್ಥಾನ ತಲೆಯಾಗ ಇರ್ಬೇಕ. ಅಂತ ಮಾತುಗಳನ್ನ ನಾವು ಹೇಳ್ಬೇಕ. ಯವ್ವ ನಿಮ್ಗೊಂದು ಮಾತು ಹೇಳೋದಿನ ಜೀವನದಾಗ ಹೆಣ್ಣು ಮಕ್ಕಳಿಗೆ ನೆನಪಿರ್ಲಿ. ಎಂತ ಮಾತ್ರಪ್ಪ ಅದು? ಇದು ಎಲ್ಲ ನಮ್ಮ ಕಂಪನಿ ಅದ್ ನೋಡಿದ ಗಂಡ ಮಕ್ಕಳ ಕಂಪನಿ. ಎಲ್ಲಿ ಹಾಡಿಕೆ ಇರ್ತಾವ, ಡೋಣು ಜಿರ್ಲಿ, ರೇವತ್ಗಾಮಿರ್ಲಿ, ಹಿಂಗೆಲ್ಲ ಅಡ್ಡಾಡ್ಕೊತ ಹೋಗ್ತಾರ ಇವ್ರು. ಹೋಗ್ತಾರೆ. ನೀವ್ ಹಂಗ ಹೋಗೋರಲ್ಲ. ಹೌದು. ಊರಾಗ ಜಾತ್ರೆ ಇರ್ಬೇಕು, ಇಂತ ದೇವಸ್ಥಾನ ಇದ್ದಾಕರ ನೀವು ಹಾಡಿಕೆ ಕೇಳೋರು, ಊರವ್ರು ಅಡ್ಡಾಡಿ ನೀವು ಕೇಳೋರಲ್ಲ. ಅಲ್ಲ, ನಮ್ಮ ಅಪ್ಪಗಳ ಕಂಪನಿ ಹುಲ್ಜಂತಾಗದ ಅಂದ್ರು ಗಾಡಿ ಹತ್ತಿ ಹೋಗೋರಿ ಇವ್ರು. ಅದ್ರ ಸಲುವಾಗಿ ನಿಮಗೆ ಹೇಳುದದ. ಏನ್ರಿಪ್ಪ ಅದು? ಏನ್ ಹೇಳುದು ಅಂತ ಕೇಳಿದ್ರೆ, ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ. ಹೌದು. ಬರಬೇಡ್ರಿ ತೊಲ ಬಾಗಿಲ ಹೊರಗ ಗರತಿಯಾಗಿರು ನೀ ಮನಿ ಒಳಗ. ತಲೆ ತುಂಬ ಹೊರಬೇಕು ಸೆರಗ ಬಾಗಿ ನಡಿರಿ ಬಾವ ಮೈದುನಗ. ಹೌದು. ಹಚ್ಚ ಗರತಿ ಮಲ್ಲಮ್ಮ ನಂಗ ಮೆಚ್ಚಿ ನಡಿರಿ ಹುಚ್ಚ ಗಂಡಗ. ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ. ಹೌದು. ಮುಕ್ತಿ ಹೂವ ಮುಗದುರ ಬೀಗ ಹಚ್ಚಿ ಜಂಡ ಮೆರಿರಿ ಜಗದಾಗ. ಹೌದು. ತವರೂರ ಅಂಗಳದಾಗ ನನ್ನ ಹೆಗಲ ಮ್ಯಾಗ ತಾಯಿ ತಂದೆ ತೀರಿದ ಮ್ಯಾಗ ಮುಳುಗಿದಿ ನನ್ನವ ಕಣ್ಣಿರ ಒಳಗ ಅಂತೇಳಿ ಮಾತು ಹೇಳ್ಯಾರ. ಹೌದು. ಇದೇ ಮಾತೆ ಯಾಕೆ ಹೇಳ್ಯಾರಿಪ್ಪ? ಈ ನಂದೂರು ಗ್ರಾಮದೊಳಗ ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಗಲಲ್ಲಿ ಚಾಟ ಆಡ್ತಿದ್ದ ಅಂಗಳದಾಗ. ಏನತ್ತಿದ್ದ ಅಣ್ಣ? ಏನತ್ತಿದ್ದಾರಿ? ನನ್ನ ತಂಗಿನ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಪ್ಪ ಅಂತ ಕೇಳಿದ್ರ ಸೊಲಾಪುರ ಅಂತ ಶಾರ್ ಪಟ್ಟಣ ಇರ್ಬೇಕ. ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಇದ್ದಂಗ ಇರ್ಬೇಕ. ಅಂತ ಮನೆತನಕ್ಕೆ ನನ್ನ ತಂಗಿನ ಮಾಡಿಕೊಡ್ಬೇಕ ತಿಳ್ಕೊಂಡು ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಆಟ ಆಡ್ತಿದ್ದ. ಹೌದು. ಪುಣ್ಯಾತ್ಮರ ನಿಮಗೆ ಗಣ ಮಕ್ಕಳಿಗೆ ಹೇಳೋದು ಸದ್ದ ಏನ್ರಿಪ್ಪ ಅದು? 18, 20, 21 ವಯಸ್ಸು ತುಂಬಿದ ಬಳಿಕ ನಿಮ್ಮ ಅಕ್ಕ ತಂಗಿಯರು ನೀವು ಬೇರೆ ಊರಿಗೆ ಮಾಡಿ ಕೊಟ್ಟಿರಿ. ಕೆಲವೊಂದು ದಿವಸ ಗತಿಸಿದ ನಂತರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದೆ ತೀರ್ಕೋತಾರ. ತಾಯಿ ತಂದೆ ತೀರ್ಕೊಂಡ ಬಳಿಕ ನಿಮ್ಮ ಅಕ್ಕ ತಂಗಿಯರು ಗಂಡನ ಮನೆ ಒಳಗ ಹಾಲ ಸಕ್ಕರೆ ತುಪ್ಪನೆ ಊಟ ಮಾಡ್ಲಿ ಕರೆ ತವ್ರ ಮನೆ ಒಳಗ ಖಾರ ರೊಟ್ಟಿನ ಉಳ್ಳಿ ಹೆಣ್ಣು ಮಕ್ಕಳ ಮನಸ್ಸ ತವ್ರ ಮನೆ ಮೇಲೆ ಕಳ್ಳ ಹರದೆ ಹರಿತದ. ಹೆಚ್ಚಿನ ಆಸೆ ಇರ್ತದ. ಅವಾಗ ನಿಮ್ಮ ಅಕ್ಕ ತಂಗಿಯರು ಗಂಡನ ಮನೆ ಒಳಗ ಕೂತು ಈ ನಂದೂರು ಗ್ರಾಮದೊಳಗ ಸಿದ್ದೇಶ್ವರ ಜಾತ್ರೆ ಅದ. ನನ್ನ ತಾಯಿ ಸತ್ರ ಏನಾಯ್ತು, ನನ್ನ ತಂದೆ ಸತ್ರ ಏನಾಯ್ತು, ನನ್ನ ಅಣ್ಣದನ ನನ್ನ ತಮ್ಮದನ, ಅಣ್ಣನ ಮಕ್ಕಳದಾವು ತಮ್ಮನ ಮಕ್ಕಳದಾವು. ಅವರ ಸಂಸಾರದಾಗ ಅವ್ರ ಕರಿಲಿಕ್ಕೆ ಬಿಡ್ಲಿ ನಾನೇ ಹೋಗ್ಬೇಕಂತ ತಿಳ್ಕೊಂಡು ಪುಣ್ಯಾತ್ಮರ ತಾಯಿ ತಂದೆನ ಕಳ್ಕೊಂಡ ಪರದೇಶಿ ಹೆಣ್ಣ ಮಕ್ಕಳು ಬಂದ ನಿಮ್ಮ ಮನೆ ಬಾಕಲಿಗೆ ನಿಮ್ಮ ಅಕ್ಕ ತಂಗಿಯರು ನಿತ್ರಂದ್ರ ಅವ್ರಿಗೆ ಯಾರೋ ಬಂಗಾರ ಕೊಡಬೇಡ್ರಿ,
ಬೆಳ್ಳಿ ಕೊಡಬೇಡ್ರಿ ಕೊಡಬೇಡ್ರಿ. ರೊಕ್ಕ ರೂಪಾಯಿ ಪುಣ್ಯಾತ್ಮರ ನಿಮ್ಮ ಅಕ್ಕ ತಂಗಿರಿ ನೀವ್ ಯಾರು ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ತಾಯಿ ತಂದನ ಕಳ್ಕೊಂಡ ಪರದೇಶಿ ಹೆಣ್ಣು ಮಕ್ಕಳು ಬಂದು ನಿಮ್ಮ ಮನೆ ಬಾಗಿಲಿಗೆ ನಿಂತ್ರಂದ್ರ ಅವ್ರ ಪರದೇಶಿ ಮಾಡಲಾರ್ದ ಮನುಷ್ಯರಿಗೆ ನೀರು ಕೊಟ್ಟು ನಿಮ್ಮ ಮನೆ ಬಾಗಿಲ ಒಳಗೆ ಕರ್ಕೊಂಡ್ರಿ ಅಂದ್ರ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ ಶಾಂತಿ ಸಿಗ್ತೈತಿ ಅಂತ ಹೇಳಿ ಮಹಾತ್ಮ ಹೇಳ್ತಾರ ಪುಣ್ಯಾತ್ಮರೇ. ಹೌದ್ 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 ಹೌದು. ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ಯಾರಿಗ ಅರ್ಥ? ಯಾರ ತಾಯಿ ತಂದೆನ ಕಳ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋದಾಕರ ಅಣ್ಣನ ಹಂಡ್ರು ತಮ್ಮನ ಹಂಡ್ರು ಯಾರಿಗೆ ನಿನ್ನೆದ ಮಾತು ಮಾತಾಡ್ತಾರ ನೋಡ ಅವ್ರಿಗೆ ಅಷ್ಟೇ ಅರ್ಥ ಆಯ್ತದೆ. ಉಳಿದವ್ರಿಗೆ ಕಷ್ಟ ಅರ್ಥ ಆಗುದಿಲ್ಲ ನನ್ನ ಆತ್ಮೀಯ ಬಂಧುಗಳೇ. ಹೌದ್ ಹೌದ್ ಓ ಹೌದು. ಚಂದ್ರು ಮಾಸ್ತರ ನೋಡ್ರಲ್ಲಿ ಅಲ್ಲಿ ನನ್ನ ತಾಯಿ ಬಳ ಗೊತ್ತಾಟಿ ಬಿಡು ಹೆಣ್ಣಗಲ್ಲ. ನಮ್ಮ ಕಾರ್ಪ ಸುತ್ತಿದ ಕಾಕನ ಕಣ್ಣು ನೋಡು ಮೊದಲ. ಹೌದ್ ಹೌದ್ ಹೌದ್. ಹಿಂಗ ಹೇಳ್ರಿ ಮಾತಾ ಕಣ್ಣೀರು ಬರುವಂಗ ಹೇಳ್ರಿ. ಹೆಂಗ ಹೇಳಿ ಜನರ ಮನಸ್ಸ ಆನಂದ ಮಾಡಿ ವಿಷಯಗಳನ್ನ ಮಾತಾಡ್ರಿ. ಬಹಳ ಚಂದದ ಹಾಲ ಮತ ಸಿದ್ಧರ ವಿಷಯಗಳನ್ನು ಹೇಳಿದ್ರ ಚಿದ್ದರ ಮಾಡಿ ಹೇಳಿದ್ರ ಮೈಯಾಗಿನ ಕೂದಲು ನಿಗರಬೇಕ. ಹೌದ್ ಹೌದು. ನೆಟ್ಟಗ ನಿತ್ತಿರಬೇಕ ಹಂಗ ವಿಷಯ ಅದ. ಹೌದ್ ಹೌದು. ಇದನ್ನ ಎಲ್ಲಾ ಬಿಟ್ಟಿರಿಪ್ಪ. ಸುಮ್ಮನೆ ಯಾನರೆ ಒಂದು ಡಿಸೈನ್ ಕಟ್ಟಂಗತ್ತೇಳಿ ತಂತುರಿ ಮಾಡಿ ನಾನು ಮುಂದೆ ನೀವು ನಡೆಸಬೇಡ್ರಿಪ್ಪ. ಒಟ್ಟ ನಡೆಸಲಾಕ ಹೋಗ್ಬೇಡ್ರಿ. ಜಗತ್ತದಾಗ ಗುರುವನವ ಶ್ರೇಷ್ಠದಾನ. ಎಲ್ಲಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಮಿರ್ಗಿ ಒಳಗ ಹಾಲು ಮತದಾಗ ಜನ್ಮ ಎತ್ತಿ ಬಂದ ಯಾರು ಎಲ್ಲಾ ಲಿಂಗ ಮುತ್ಯ. ಎಲ್ಲಾ ಲಿಂಗ ಮುತ್ಯ ಜನ್ಮ ಎತ್ತಿ ಬಂದ. ಒಂದಲ್ಲ ಎರಡು ಹೆಂಡ್ರನಾದ ಎಲ್ಲಾ ಲಿಂಗ ಮುತ್ಯ. ಅವಾಗ ಇಂಡಿ ತಾಲೂಕ ಕ್ಯಾಡಿಗೆ ಒಳಗ ಕುಸ್ತಿತ್ತು. ಆ ಕುಸ್ತಿಗೆ ಎಲ್ಲಪ್ಪ ಮುತ್ಯ ಹೋಗಲಕ್ಕ ತಯಾರಾಗಿ ನಿಂತ ಮನ್ಯಾಗ ತಾಯಿ ಹೇಳ್ತಾಳ. ಏನ್ ಹೇಳ್ತಾಳ? ಎಲ್ಲಪ್ಪ ಇವತ್ತು ನೀ ಕುಸ್ತಿಗೆ ಹೋಗ್ಬೇಡು, ಮನ್ಯಾಗ ನಿನ್ನ ಹಾಡ್ತೀವಿ ಹಣ್ಣಮ್ಮ ತುಂಬ ಗರ್ಭಿಣಿ ಅದಾಳು, ಇವತ್ತು ಬಾಣೆತನ ಆಗುದದ. ಬಾಣೆತನ ಆಗುವಂತ ಸಮಯದೊಳಗೆ ಮನ್ಯಾಗ ಗಣಮಕ್ಕಳು ಇರ್ಬೇಕು. ಎಲ್ಲಪ್ಪ ನೀ ಕುಸ್ತಿಗೆ ಹೋಗ್ಬೇಡ ಅಂದಳು ಯಾರು? ತಾಯಿ. ಅವಾಗ ಎಲ್ಲಪ್ಪ ಮುತ್ತಿ ಹೇಳ್ತಾನ ಏನಂದ? ನನ್ನ ಸಲುವಾಗಿ ಬೆಳೆದ ಗಡಿಗಳು ಇವತ್ತು ಕ್ಯಾಡಿಗೆ ಕುಸ್ತಿಗೆ ಬರ್ತಾವ. ನಾ ಹೋಗ್ಲಿಕ್ಕಂದ್ರೆ ಅಪಮಾನ ಆಗ್ತದ. ನಾ ಕುಸ್ತಿಗೆ ಹೋಗ್ತೇನೆ, ಮನೆ ಕಡೆ ನೀನೇ ನೆದರಿಡುವ ತಿಳ್ಕೊಂಡು ಎಲ್ಲಪ್ಪ ಮುತ್ತಿ ಆ ಕುಸ್ತಿಗೆ ಹೋದ. ಇಂಡಿ ತಾಲೂಕ ಕ್ಯಾಡಿಗೆ ಒಳಗ ಸೂರು ಗಡಿಗಳು ಬಂದಿದ್ದು ಎಲ್ಲಾ ಕುರ್ನು ಎಲ್ಲಪ್ಪ ಮುತ್ತಿ ಒಗದ ಕಡೆ ಗೆದ್ದ. ಅವಾಗ ಊರ ಗೌಡ ದಂಡ ದರಬರ ಕರ್ಕೊಂಡು ಎಲ್ಲಪ್ಪ ಮುತ್ತನ ಮೆರವಣಿಗೆ ನಡೀತು. ಅವಾಗ ಮಿರ್ಗಿ ಗ್ರಾಮದೊಳಗ ಹೊನ್ನಮ್ಮ ತಾಯಿಗೆ ಕೂಸು ಎದಿಗೇರಿ ಪ್ರಾಣ ಬಿಟ್ಲು. ಪುಣ್ಯಾತ್ಮರೇ ಪ್ರಾಣ ಬಿಟ್ಲು. ಹೌದು. ಅವಾಗ ಆಳು ಹೋಗಿ ಕಿವ್ಯಾಗ ಎಲ್ಲಪ್ಪಗೆ ಹೇಳ್ತಾರ ಎಲ್ಲಪ್ಪ ಈ ಕುಸ್ತಿ ಒಳಗ ನೀ ಗೆದ್ದಿ. ಈ ಕುಸ್ತಿ ಒಳಗ ನೀ ಗೆದ್ದಿ ಎಲ್ಲಪ್ಪ. ಮನೇನ ಕುಸ್ತಿ ಒಳಗ ನೀ ಬಿದ್ದು ನಿನ್ನ ಹೇಳ್ತಿ ಹೊನ್ನಮ್ಮಗ ಕೂಸಿ ಎದಿಗಾರಿ ಪ್ರಾಣ ಹೋಗ್ಯದೋ ಎಲ್ಲಪ್ಪ ಪ್ರಾಣ ಹೋಗ್ಯದ ಅಂತ ಹೇಳಿದ್ರು. ಏನಂದರೆ ಎಲ್ಲಪ್ಪ? ಅವಾಗ ಎಲ್ಲಪ್ಪ ಮುತ್ಯ ಆ ಮೆರವಣಿಗೆ ಒಳಗಿಂದ ತಳಗ ಇಳಿದು ಓಡ್ಕೋತ ಮಿರ್ಗಿ ಗ್ರಾಮಕ್ಕೆ ಬಂದ. ಮಿರ್ಗಿ ಗ್ರಾಮಕ್ಕೆ ಬಂದ ಸಂಕ್ಷಿಪ್ತನಾಗ ಮಾತು ಹೇಳ್ತೇನು. ಮಿರ್ಗಿ ಗ್ರಾಮಕ್ಕೆ ಬರೋದ್ರೊಳಗ ತಾಯಿ ತಾಳ ಏನಪ್ಪ? ಎಲ್ಲಪ್ಪ ಬ್ಯಾಡಂದ್ರು ನೀ ಓಡಿ ಕುಸ್ತಿಗೆ ಹೋದಲು ಎಲ್ಲಪ್ಪ. ನೀ ಕುಸ್ತಿ ಒಳಗಿಂದ ಗೆದ್ದು ಬಂದಿದ್ರ ನಿನಗೆ ಆರತಿ ಮಾಡ್ತಿದಲ್ಲ ಎಲ್ಲಪ್ಪ. ನಿನಗೆ ಆರತಿ ಹೊನ್ನಮ್ಮ ಆರತಿ ಮಾಡ್ತಿದಲ್ಲ. ನಿನಗೆ ಆರತಿ ಮಾಡೋರು ಯಾರೋ ಎಲ್ಲಪ್ಪ ತಿಳ್ಕೊಂಡು ತಾಯಿ ಎದಿ ಬಡ್ಕೊಂಡು ಎಲ್ಲಪ್ಪರ ಮುಂದೆ ನಿಂತು ಅಳ್ಳಾಕತ್ತಲು. ಅವಾಗ ಎಲ್ಲಪ್ಪ ಮುತ್ಯ ಸಮಾಧಾನ ಮನಸ್ಸಿಗೆ ಮಾಡಿಕೊಂಡು ನಾ ಮೊದಲೇ ಲಗ್ನ ಒಲ್ಲೆಂದ್ಯ. ತಾಯಿ ತಂದೆ ಕೇಳಿಲ್ಲ, ತಾಯಿ ತಂದೆ ಮಾತಿಗಾಗಿ ನಾ ಲಗ್ನ ಆದ, ನನ್ನಿಂದೆ ಮೋಸ ಆಯ್ತ ತಿಳ್ಕೊಂಡ ಎಲ್ಲಪ್ಪ ಮುತ್ಯ ತಿಳ್ಕೊಂಡು ದಂಡ ದರಬರ ತಗೊಂಡು ಹೋಗಿ ಹೊನ್ನಮ್ಮ ತಾಯಿಯನ್ನ ಅಂತ ಸಂಸ್ಕಾರ ಮಾಡಿದ್ರು. ಅಂದ್ರೆ ಕಿಚ್ಚ ಕೊಟ್ರು. ಅಂತ ಟೈಮ್ದೊಳಗ ಆ ಹೊನ್ನಮ್ಮ ತಾಯಿ ಹೊಟ್ಟೆ ಒಳಗಿರ್ತಕ್ಕಂತ ಕೂಸ ಚಟ್ಟನ ಸಿಡಿದು ಬಂದು ಎಲ್ಲಾ ಲಿಂಗಮುತ್ತನ ಪಾದದ ಮೇಲೆ ಬಿತ್ತು. ಪುಣ್ಯಾತ್ಮರಿ ಎಲ್ಲಾ ಲಿಂಗಮುತ್ತನ ಪಾದದ ಮೇಲೆ ಬಿತ್ತು. ಅವಾಗ ವೈರಾಗ್ಯ ತೊಟ್ಟು ಎಲ್ಲಪ್ಪ ಮುತ್ಯ ಏನ್ ಮಾಡ್ದ ಮುಂದ? ವೈರಾಗ್ಯ ತೊಟ್ಟು ಆ ಕೂಸಿನ ಎತ್ತಿ ಹಳ್ಳಿ ಕಿಚನ್ಯಾಗ ಹೋಗದ ಎಲ್ಲಪ್ಪ ಮುತ್ಯ ಹಳ್ಳಿ ಕಿಚನ್ಯಾಗ ಹೋಗದ. ಹಳ್ಳಿ ಕಿಚನ್ಯಾಗ ಹೋಗದ ತನ ಏನಂದ? ರಕ್ತದ ಕಣ್ಣೆ ಹಾರಿ ಬಂದು ನನ್ನ ಪಾದದ ಮೇಲೆ ಬಿದ್ದದ. ಇನ್ನು ಪ್ರಪಂಚ ಸಾಕಂದ ಎಲ್ಲಪ್ಪ ಮುತ್ಯ. ಪ್ರಪಂಚ ಸಾಕತ್ತ ಹೇಳಿ ಎಲ್ಲಿಗೆ ಹೋದ? ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಲಕ್ಷಣ ಮಠಕ್ಕೆ ಬಂದ. ಗುರು ಶುದ್ಧಲಿಂಗನ ಮಠಕ್ಕೆ ಬಂದ ಎಲ್ಲಪ್ಪ ಮುತ್ಯ. ಗುರು ಶುದ್ಧಲಿಂಗ ಲಕ್ಷಣ ಸಿದ್ಧಲಿಂಗ ಮುತ್ಯ ಮುಗುಳಕೋಡ ಎಲ್ಲಪ್ಪ ಮುತ್ಯಾಗ ಗುರು ದೀಕ್ಷಾ ಕೊಟ್ಟು ಅವನ ತಲೆ ಮೇಲೆ ಹಸ್ತಿಟ್ಟು ಹೇಳ್ದ. ಏನ್ ಹೇಳ್ದ? ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಹೋಗು.
ಹೋಗು ಎಲ್ಲಿಗೆ ಹೊತ್ತು ಮುಳುಗ್ತದ ಅಲ್ಲಿಗೆ ವಸ್ತಿ ಮಾಡು ಜಗತ್ತದಾಗ ನಿನ್ನ ನಾಮ ಬೆಳೆತ ತಿಳ್ಕೊಂಡು ಸಿದ್ಧಲಿಂಗ ಮತ್ತೆ ತಲೆ ಮೇಲೆ ಹಸ್ತಪ್ಪ ಹೇಳ್ದ ಅವಾಗ ಎಲ್ಲಕ್ ಮತ್ತೆ ಆ ಗುರುವಿನ ಮಾತು ಕೇಳಿ ಜಾಗ ಬಿಟ್ಟ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಸ್ಮಶಾನ ಭೂಮಿ ಒಳಗೆ ಹೋಗಿ ಪಾದಿಟ್ಟ ಅಲ್ಲಿಗೆ ಹೊತ್ತು ಮುಳುಗ್ತು ಅಲ್ಲೇ ವಸ್ತಿ ಮಾಡೋಣ ಗುರುವಿನ ಆಶೀರ್ವಾದದಿಂದ 365 ಮಠ ಕಟ್ಟದ ಎಲ್ಲಾ ಲಿಂಗ ಮತ್ತೆ 365 ಮಠ ಕಟ್ಟ ಹೌದು ಮುಕ್ತಿ ಮಠ ಅಂದ್ರೆ ಮಗಳು ಕೊಡ್ಕ ಇದು ಯಾರ ಪ್ರಭಾವ ರೀ ಚಂದ್ರು ಸರ ಗುರು ಸಿದ್ಧಲಿಂಗನ ಪ್ರಭಾವ ಹೌದು ಲಕ್ಷಣ ಸಿದ್ಧಲಿಂಗನ ಪ್ರಭಾವದ ಹಿಂಗೆ ವಿಷಯಗಳನ್ನ ಬೆಳೆಸ್ರಿ ಮಂದಿಗೆ ಆನಂದ ಮಾಡ್ರಿ ಸುಮ್ಮ ಯಾನರೇ ಒಂದು ನಾ ಮಾತಾಡ್ತೀನಿ ಅಂದ್ರೆ ನಾವು ನಿಮ್ಗೆ ಹೇಳಕ ನಾ ಪೂಜಾರ್ನು ಅಲ್ಲ ನಿಮಗೆ ಹೇಳಕ ಪೋಜಾರ್ನು ಅಲ್ಲ ನಾ ಪೋಜಾರ್ ಅಲ್ಲ ಪೊಲೀಸನು ಅಲ್ಲ ನಿಮಗೆ ಏನು ತಿಳಿತದ ಅದನ್ನ ನೀವು ಹೇಳ್ರಿ ನನಗೆ ಪ್ರಶ್ನೆ ಕೇಳದನ್ರಿ ಯಾನಂತ ಕೇಳಿದ್ರಿ ಪ್ರಶ್ನೆ ಏನು ಪ್ರಶ್ನೆ ಕೇಳಿದ್ರ ಅಂತ ಕೇಳಿದ್ರ ಪದ ಹಾಡಿ ಮಾರ್ಗಾಂತರ ನೀವು ಹಾಡೋದಿಲ್ಲ ನನಗೆ ಗೊತ್ತದ ನಿಮ್ಗೆ ಅದನ್ನ ಸುದ್ದಿ ನಾ ತೆಗೆಯೋದಿಲ್ಲ ಪದ ಹಾಡಿ ಮಾತಾಡಕರ ಪ್ರಶ್ನೆ ಮಾಡ್ಬೇಕು ಅದು ಶಾಣ್ಯರ ಲಕ್ಷಣ ಪದ ಹಾಡಿ ಮಾತು ಹೇಳಿ ಒಳ್ಳೊಂದು ಕ್ಯಾಲಿ ಮುಗಿಸಿ ರೊಕ್ಕ ಸ್ವೀಕಾರ ಮಾಡಿ ಇಳೆ ಹೊತ್ತಿನಾಗ ನನಗ್ ಪ್ರಶ್ನೆ ಮಾಡ್ದ ಕಡಿದಂಡಿಗೆ ಬಂದು ಏನ್ ಪ್ರಶ್ನೆ ಕೇಳಿದ್ರು ತಂದೆ ಬರಮ ಭೂಪಾಲ ತಾಯಿ ಸೂರಮ್ಮ ದೇವಿ ಮಗ ಆಗಿರ್ತಕ್ಕಂತ ಲಿಂಗ ಬೀರದೇವ್ರ ಸೇವಾ ಯಾರು ಮಾಡ್ತಿದ್ರು ಮಹಾರಾಷ್ಟ್ರ ರಾಜ್ಯ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿ ಮಗ ಆಗಿರ್ತಕ್ಕಂತ ಶರಣ ಮಾಳಿಂಗರಾಯ ಮಾಡ್ತಿದ್ದ ಎಲ್ಲಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಸತ್ತರಿ ಗ್ರಾಮ ಇದೇ ಶಿರಾಡೋಣ ಮಠದಾಗ ಅವಾಗ ಗುರು ಬೀರದೇವ್ರ ಅಂದತ್ತ ಯಾನಂದ್ರಿ ಮಾಡಪ್ಪ ದಿನನಿತ್ಯ ಊಟ ಮಾಡಿ ನನಗೆ ಸಾಕಾಗ್ಯದ ಇನ್ನು ನನಗೆ ಹುಲಿ ಗಿನ್ನ ತಂದು ಊಟ ಮಾಡಿಸೋ ಮಾಡಪ್ಪ ಆನಂದ ಆಗತ್ತ ತಿಳ್ಕೊಡು ಗುರು ಬೀರದೇವ್ರು ಹೇಳ್ದ ಅವಾಗ ಮಾಳಿಂಗರ ಏನಂದ ಗುರುವೇ ನಿನ್ನ ಆಶೀರ್ವಾದ ಇತ್ತಂದ್ರ ನಿನ್ನ ಆಶೀರ್ವಾದ ನನ್ನ ಮೇಲೆ ಇತ್ತಂದ್ರ ಹೊರತಿನಿಂದ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತರ್ತಾನೆ ಗುರುವಿಗೆ ಪಾದಕ್ಕೆ ಶರಣ ಮಾಡದ ಮಾಡಪ್ಪ ಅವಾಗ ಎತ್ತಿ ಗುರು ಬೀರದೇವ್ರ ತಲೆ ಮೇಲೆ ಹಸಿಟ್ಟು ಹೋಗಿ ನಿನ್ನ ಕೈ ಸ್ವಾಧೀನ ಆಗ್ತದ ಹುಲಿ ಅಂತ ಹೇಳ್ದ ಯಾರು ಬೀರದೇವ್ರ ಅವಾಗ ಶರಣ ಮಾಳಿಂಗರಾಯ ಹುಲಿ ಹಾಲು ತರ್ಲಾಕ ಹೊಂಟ ಹೊರತಿನಿಂದ ಗುಡ್ಡಕ್ಕೆ ಹೋಗುದ್ರೊಳಗ ಹುಲಿ ಮರಿ ಗವ್ಯಾಗ ಬಿಟ್ಟು 3 ಹರದಾರಿ ಮ್ಯಾಲ ಹಲಗಡಿ ಭೂಮಿಯಾಗ ಹುಲಿ ಮೈಲಾಕ ಹೋಗಿತ್ತು ಅವಾಗ ಶರಣ ಮಾಳಿಂಗರಾಯ ಹೋಗಿ ನೋಡಿದ್ರೊಳಗ 7 ಹೆಡಿ ಶರಪ ಆ ಹುಲಿ ಮರಿ ತಿಲ್ಲಾಕ ಬರ್ತಿತ್ತ ಗುರುವಿನ ಧ್ಯಾನ ಮಾಡಿ ಮಾಳಿಂಗರಾಯ ಭಂಡಾರ ಹೊಡೆದು ನಾಗರಾವಿನ ಹೊಳ್ಳೆ ಸರಿಸಾನ ಇದು ಯಾರ ಪ್ರಭಾವ ಗುರು ಬೀರದೇವರ ಪ್ರಭಾವ ಗುರು ಧ್ಯಾನ ಮಾಡಿ ಹೊಡೆದತ್ತ ನೀ ಹೇಳ್ತಿದ್ದಿ ಪಾನ ಯಾವಾಗ ಹಿಡ್ದಿದಿ ಪಾನ ಶಿಷ್ಯನ ಹಿಡ್ದಿದಿ ಗುರುವಿನ ಕೆಲಸ ಮಾಡ್ತೀವಿ ಗುರುವಿನ ಆಶೀರ್ವಾದದಿಂದ ಭಂಡಾರ ಹೊಡೆದು ಹಾವು ಮಾಳಿಂಗರಾಯ ಹಿಂದಕ್ಕೆ ಸರಸದ ಅವಾಗ ಹಲಗಡೆ ಭೂಮಿಯಿಂದ ಹುಲಿ ಭತ್ತ ಬರ್ಸಿ ಮೈದ ಸಂಜೆ ಬರುವಂತ ಸಮಯದೊಳಗೆ ಹುಲಿ ಗುಡುಗ್ ಹೊಡ್ಕೊತ ಬರ್ತಿತ್ತು ಅವಾಗ ಮರಿಗಳು ಹೋಗಿ ತಾಯಿಗೆ ಹೇಳ್ತಾವ ಸಾಕ್ಷಾತ್ ಶ್ರೀಹರಿ ದೇವರಂಗೆ ಬಂದು ನಮ್ಮ ಪ್ರಾಣ ಉಳಿಸ್ಯಾನ ತಾಯಿ ಅವನಿಗೆ ಏನೋ ಮಾಡಬೇಡಂದು ಅವಾಗ ಮಕ್ಕಳ ಮಾತು ಕೇಳಿ ಹುಲಿ ತಾಯಿ ತಲೆ ಭಾಗಿ ನಿತ್ತು ಅವಾಗ ಶರಣ ಮಾಳಿಂಗರಾಗಿ ನೀ ಏನ್ ಬೇಡಪ್ಪ ಬೇಡಿದ ನಾ ಕೊಡ್ತೀನಿ ನನ್ನ ಮಕ್ಕಳ ಪ್ರಾಣ ಉಳಿಸಿ ಅಂದ ಕಾಲಕ್ಕ ಮಾಳಿಂಗರ ಏನ್ ಹೇಳ್ದಾರ ನನಗ ಏನೋ ಬೇಡ ತಾಯಿ ನನಗ ನನ್ನ ಗುರು ನಿನ್ನ ಹಾಲು ಬೇಡ ನಿನ್ನ ಹಾಲು ಬೇಕು ನನಗಂದ ಕೂಡೇನೆ ಬಾಗಿ ತಲಿ ಬಾಗಿ ಹುಲಿ ನಿತ್ತದ ಮಾಳಪ್ಪ ಹಾಲು ಹಿಂಡದ ಮಾಳಿಂಗರಾಯ ಹಾಲು ಹಿಂಡಿ ಇದು ಸುಳ್ಳು ಆದಿತ್ತು ನನಗ ಕೂನು ಬೇಕಂತ ತಿಳ್ಕೊಂಡು ಹುಲಿ ಮರಿ ಬಗಲಾಗ ಹೊತ್ಕೊಂಡ ಆ ಹುಲಿ ಮರಿ ಹೊತ್ಕೊಂಡ ಮಾಳಪ್ಪ ಗುರುವಿನ ಬಳಿ ಬಂದಾನ ನೋಡ್ರಿ ಪ್ರಶ್ನೆ ಕೇಳುದು ಹೆಂಗ ನೋಡ್ರಿ ಇದು ಇವ ಶಿಷ್ಯ ನಾ ಗುರು ವಿಷಯದ ಕಡೆ ಲಕ್ಷ ಇರ್ಲಿ ಇವ ಶಿಷ್ಯ ನಾ ಗುರು ಯಾರು ಕೇಳ್ದ ಹುಲಿ ಮರಿ ಹೊತ್ಕೊಂಡ ಮಾಳಪ್ಪ ಗುರುವಿನ ಬಳಿ ತಗೊಂಡು ಬಂದಾನ ಅಲ್ಲಿ ಒಯ್ದ ಮರಿ ಹುಲಿ ಕೂಡ್ಸ್ಯಾನೋ ಇಲ್ಲೋ ಅಲ್ಲೇ ಉಳಿದಾವ ಹುಲಿನ ಕೂಡ್ಸಿಲ್ಲ ಅಂದ್ರ ಮಕ್ಕಳನ್ನ ಅಗಲಿಸಿದ್ರ ಪಾಪ ಹತ್ತದ ಅಂದಾರಿಲ್ರಿ ಮಕ್ಕಳನ್ನ ಅಗಲಿಸಿದ್ರ ಪಾಪ ಹತ್ತದ ಕರೆ ಮಾಳಪ್ಪ ಹೊಳ್ಳಿ ಹುಲಿನ ಕೂಡ್ಸ್ಯಾನೋ ಏನ ಕೂಡ್ಸಿಲ್ಲೋ ಕೂಡ್ಸ್ಯಾನ ಅಂದ್ರೆ ಎಷ್ಟು ದಿನ ಕೊಯ್ದಾಲಿ ಬಿಟ್ಟನಂತ ಕೇಳ್ಯಾನ ನೀವೆಲ್ಲರೂ ಕೇಳಿರಿ ಏನ್ರಿ ಇದು ಮಂಗಳವಾರ ತಾಲೂಕದ ನಪ್ಪ ಶರಣ ಮಾಳಿಂಗರ ಇಲ್ಲೇ ವಾಸ ಮಾಡ್ಯಾನ ಯಾವ ಜಾಗದ ಯಾವ ಪ್ರಶ್ನೆ ಕೇಳ್ಬೇಕು ತಲೆಗಾರ ಐತೆ ನಿಲ್ಲ ಹಿಂಗ್ಯಾಕ್ ಮಾಡ್ಲಾಕತ್ತೀರಿ ಮತ್ತೆ ಎಲ್ಲರ
ಯಾವ ಜಾಗದಾಗ ಬಂದು ಯಾವ ಪ್ರಶ್ನೆ ಮಾಡ್ಬೇಕು ಇದೋರಿ ಬೇಕಲ್ಲ ಬೇಕಲ್ ಜ್ಞಾಪಕ ಶರಣ ಮಾಳಿಂಗರಾಯ ಹಾಲ ಹಿಂಡಿ ಹುಲಿ ಮರಿ ಕೈಯಾಗ ಹಿಡದ ಅವಾಗ ಮಕ್ಕಳ ಆಸೆಕ್ಕಾಗಿ ಹುಲಿ ತಾಯಿ ಹಂಗೆ ಬೆನ್ ಹತ್ತಿ ಮಠಕ್ಕೆ ಮಾಳಿಂಗರಾಯನ ಜೊತೆಯಲ್ಲಿ ಬೆನ್ ಹತ್ತಿ ಹುಲಿ ಬಂದದ. ಹೌದು ನಾ ಏನ್ರ ಸುಳ್ಳು ಹೇಳ್ತಿದ್ರು ಫೋಟೋದಾಗ ಸಿಕ್ಕಟ್ ನೋಡು ಬರೀ ಮರಿ ಅದಾವೇನ ಮರಿ ಮಾಳಪ್ಪ ಹೊತ್ತಾನ ಹುಲಿ ಹಿಂದ ಬೆನ್ ಹತ್ತ ಗುರು ಮಠ ನಿಂದ್ರಿ ನಾ ಮಾತಾಡೋದು ಹುಲಿ ಬಂದಾವಿಲ್ರಿ. ಅವಾಗ ಶರಣ ಮಾಳಿಂಗರಾಯ ಹುಲಿ ಮರಿ ತಗೊಂಡು ಬಂದು ಗುರುವಿಗೆ ಗಿನ್ನ ಮಾಡಿ ಉಣಿಸಿ ಇದೇ ಸೊಲ್ಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕಾ ಹುಲಿ ಜಯಂತಿ ಒಳಗೆ ಹುಲಿ ಜಯಂತಿ ಮಾಡಿ ಹುಲಿ ಮಕ್ಕಳ ಅಗಸಿ ಕೆಟ್ಟನು ಚಂದ್ರು. ಏನು ತಿಳಿದಿದ್ರನ್ನ ಇಲ್ಲ ಈಗಳಿತ್ತು ಸಿಟ್ಟ ವಿಷಯಕ್ಕೆ ಹತ್ತಿ ಮಾತು ಹೇಳುದು. ಹೌದು ವೈಯಕ್ತಿಕವಾಗಿ ನಿಂದು ನನ್ನ ಜೋಡಿ ಜಗಳಿಲ್ಲ ಇಲ್ಲ ನಂದು ನಿನ್ನ ಜೋಡಿ ಜಗಳಿಲ್ಲ ನಿಂದು ನಾನು ಜೋಡಿ ಇಲ್ಲ ಏನಾರ ಕಸ್ಕೊಂಡ್ರಿ ಇಬ್ರು ಹೊರಮನಿ ನಿಂದು ನನ್ನ ಜೋಡಿ ಇಲ್ಲ. ಖರೆ ವಿಷಯದಾಗ ಮಾತ್ರ ಬಡದಾಡೋದು. ಹೌದು ಜಗತ್ತದೊಳಗ ಗುರು ಅಂತಕ್ಕಂತ ದೊಡ್ಡವದಾನ ಗುರು. ನಿನಗೆ ನಾ ಮಾತು ಕೇಳ್ತೀನಿ ಏನ್ರಿಪ್ಪ ಅದು ಈಗ ನೀನೇ ಹಾಡಲಿ ಪದ ಹಾಡ್ಯಾರಿ ಜಬಗೊಂಡ ಮತ್ತು ಕನ್ನವ್ಗ ಮಕ್ಕಳಿದ್ದಿದ್ದಿಲ್ಲ. ಹೌದು ಮಕ್ಕಳು ಇದ್ದಿದ್ದಿಲ್ಲ. ಜಬಗೊಂಡ ಮತ್ತು ಕನ್ನವ್ಗ ಮಕ್ಕಳಿದ್ದಿದ್ದಿಲ್ಲ. ಅವಾಗ ಮಕ್ಕಳಾಗಲಾರ್ಕ ವಿಷ ಕುಡಿಬೇಕ ತಿಳ್ಕೊಂಡು ಜಬಗೊಂಡಗೌಡ ಮತ್ತು ಕನಬಾಯಿ ವಿಷ ಹಿಡ್ಕೊಂಡು ಕೈಯಾಗ ಹಿಡ್ಕೊಂಡು ಕೂತಿದ್ರೆ ನೀನು ಹೇಳಿದಿ ತರಿ ಹೇಳಿದಿ. ಅವಾಗ ದೇವಲೋಕದ ಕೊರವಂಜಿ ಬಂದಳು. ದೇವಲೋಕದ ಕೊರವಂಜಿ ಬಂದು ಮಾತು ಹೇಳಲತ್ತ ಯಪ್ಪ ನೀವು ವಿಷ ಕುಡಿಬ್ಯಾಡ್ರಿ ಮಕ್ಕಳು ಕೊಡು ಮುತ್ತೆ ಒಬ್ಬ ಅದಾನ ಅದಕ್ಕೆ ಹೇಳ್ತಾರ ಮಕ್ಕಳ ಬೇಕಂದ್ರ ಪಟ್ಟಣಕ್ಕೆ ಹೋಗಿರಿ ಪಟ್ಟಣ ತಳಗಾರಿಕೆರಿ ಪಟ್ಟಣ ತಳಗಾರಿಕೆರ ಮೋಕ್ಷದ ಮಕ್ಕಳ ಕೊಟ್ಟ ಕಳಿವಾನ ಅಂತ ನೀನೇ ಹೇಳಿದಿ. ನಾ ನಿನಗೆ ಕೇಳ್ತೀನಿ ಏನ್ರದು ಜಬಗೊಂಡಗೌಡ ಮತ್ತು ಕನಬಾಯಿ ಇಬ್ರು ಅಮೋಕ್ಷದ ಮುತ್ಯಾನ ಬಲ್ಲಿ ಮಕ್ಕಳು ಬೇಡಕ್ಕೆ ಬಂದ್ರು. ಅವಾಗ ಎತ್ತೆ ಅಮೋಕ್ಷದ ಮುತ್ಯ ಪ್ರಸಾದ ಕೊಟ್ಟ ಏನ್ ಹೇಳ್ದ ಮೊದಲ ಹುಟ್ಟಿದ ಮಗನ ನನ್ನ ಮಠಕ್ಕೆ ಬಿಡ್ಬೇಕಂದ ಅಮೋಕ್ಷದ ಮುತ್ಯ. ಮೊದಲ ಹುಟ್ಟಿದ ಮಗನ ನನ್ನ ಮಠಕ್ಕೆ ಬಿಡ್ಬೇಕಂತ ಹೇಳಿ ಆ ಜಬಗೊಂಡ ಕನಬಾಯಿ ಹುಟ್ಟಿರ್ತಕ್ಕಂತ ಮಗನ ಅಗಲಿಸಿ ಅಮೋಕ್ಷದ ಮುತ್ಯ ತಗೊಂಡ. ಇದು ಯಾರು ಪಾಪ ಪುಣ್ಯ ಹೆಂಗದು ಯಾಕ್ರಿ ನೀ ಎಲ್ಲಿ ಕೇಳ್ತಿ ನೋಡ ಅಲ್ಲೇ ವಿಷಯ ಕೇಳ್ತೀನಿ ನಾನು. ನಾನು ಒಂದು ದೇವರ ಸುಮಾರ ಹಿಂಗೆ ಕೇಳವಲ್ಲ ಹಂಗೇನಿಲ್ಲ. ನನಗ ಅಮೋಕ್ಷದ ಮುತ್ತೇನು ಅಟ್ಟೆ ಮಾಳಿಂಗರಾಯನು ಚೊಕ್ಕ ಬಂಗಾರಿ ಅವ್ರು ಇಬ್ರು ಚೊಕ್ಕ ಬಂಗಾರಿ ಅದಾರ. ನೀವು ತಪ್ಪಿ ದಾರಿ ಹಿಡಿದ್ರೆ ಅದ್ರ 10 ಪಟ ತಪ್ಪ ದಾರಿ ಹಿಡಿತೀನಿ ನಾನು. ಹಿಂಬರಿಕೆ ಸಾಕಲಾರದೆ ಬಿಡುವ ಗೇರ ಸರಳ ಹೌದು. ದೇವರ ಯಾರಿಗೆ ದುಃಖ ಕೊಡುದಿಲ್ಲ ಪುಣ್ಯಾತ್ಮರೇ ಯಾರಿಗೆ ಕೊಡುದಿಲ್ರಿ ದುಃಖ ಎಲ್ಲರಿಗೆ ದುಃಖ ದೇವ್ರು ಕೊಡ್ತಾರೆ ನಾವ್ ಮಾಡ್ಕೋತೀವ ಇಲ್ರಿ ನಾವ್ ಮಾಡ್ಕೊಂಡ್ ದುಃಖ ಯಾರು ಕೊಡ್ತಾರ ದೇವ್ರು ಕೊಡ್ತಾನ ದೇವ್ರ ಹುಚ್ಚಿ ದೇವರು ದುಃಖ ಕೊಡುದಿಲ್ಲ ಮತ್ ಯಾರು ಕೊಡ್ತಾರಪ್ಪ ದುಃಖ ನಮ್ಮ ಕೈಯಾರೆ ಮಾಡ್ಕೊಳ್ಳೋದು ನಿನಗ್ ಕೇಳ್ತೀರಿ ಬಾಯ್ಲಿ ಇದ್ದಾದ ಬಾಯ್ಲಿ ನೀ ಸರಿ ಈ ಮಗ ಬಾಳ ಶಾಡ್ಯಾಗನ್ರಿ ದುಃಖ ದೇವ್ರು ಕೊಡ್ತಾರ ಅಂತ ಹೇಳ್ತಾನೆ ಹೌದು ನಿನ್ನ ನಾ ಕೇಳ್ತೀನಿ ಯಾನ್ರಿ ಒಬ್ಬ ರಾಜ ಇದ್ದ ರಾಜನ ಕೈಯಾಗ 3 ಮಂದಿ ಪ್ರಧಾನಿಗಳಿದ್ರು 3 ಮಂದಿ ಪ್ರಧಾನಿಗಳಿದ್ರು ಆ 3 ಮಂದಿ ಪ್ರಧಾನಿಗೆ ರಾಜ ಹೇಳ್ದ ಏನ್ ಹೇಳ್ದ ಒಂದೊಂದು ಜೋಳಿಗೆ ಕೊಟ್ಟ ಒಂದೊಂದು ಜೋಳಿಗೆ ಕೊಟ್ಟು ಹೊತ್ತು ಮುಳುಗುದ್ರಾಗ ಇವು 3 ಜೋಳಿಗೆ ತುಂಬ್ಕೊಂಡು ಬರ್ಬೇಕಂದ 3 ಜೋಳಿಗೆ ತುಂಬ್ಕೊಂಡ್ ಬರ್ಬೇಕು ನೀವು ಯಾರು ತುಂಬ್ಕೊಂಡ್ ಬರ್ರಿ ಒಟ್ಟು 3 ಜೋಳಿಗೆ ತುಂಬ್ಕೊಂಡ್ ಬರ್ಬೇಕಂದವ ರಾಜನ ಆಜ್ಞೆ ಆಯ್ತು ಹೌದು ಅವಾಗ 3 ಮಂದಿ ಒಂದೊಂದು ಜೋಳಿಗೆ ತಗೊಂಡ ಹೋದ್ರು ಒಂದ ಆರ್ಯಾಣದಾಗ ಹೋದ್ರು ಅಲ್ಲಿ ಹಣ್ಣ ಹಂಪಲ್ ಒಂದ ವನ ಇತ್ತು ಆ ವನಕ್ಕೆ ಒಬ್ಬರು ದ್ವಾರಪಾಗಲ ಕಾವಲಿ ಇದ್ರು ವನಕ್ಕೆ ಕಾಯ್ಲಾಕ ಕಾವಲಿಗಿದ್ರು ಹೋಗಿ 3 ಮಂದಿ ಕೇಳಿದ್ರು ನಾವು ರಾಜನ ಪ್ರಧಾನಿಗಳದೀವು ನಮಗ ಹಣ್ಣ ಹಂಪಲ ಬೇಕಾಗ್ಯದ ಒಳಗ ಪರ್ಮಿಷನ್ ಅದಿಲ್ಲ ಅಂತ ಕೇಳಿದ್ರು ಅವ್ರೇನಂದ್ರಿಪ್ಪ ಅವ ದ್ವಾರಪಾಲಕಂದ ಇವ್ರು ರಾಜನ ಪ್ರಧಾನಿಗಳದಾರಂದ್ರೆ ಇವ್ರಿಗಿಲ್ಲ ನಂದ ಹೆಂಗ್ ನಡೀತಾ ತಿಳ್ಕೊಂಡು ನಿಮಗ್ ಬೇಕಂದಿದ್ ಹಣ್ಣ ಹರ್ಕೋರಿ ಅಂದ ಜೋಳಿಗೆ ತುಂಬ್ಕೊಂಡ್ ಬರ್ರಿ 3 ಮಂದಿ ಒಳಗೆ ಹೋದ್ರು ಒಬ್ಬ ಒಳಗೆ ಹೆಜ್ಜೆ ಇಡೋಣ ತನ್ನ ಗಿಡದಾಗ ಹಾರಿ ಯಾಕೆ ತಂಗ್ಯದಾಗ ಕಾಯಿ ಚಲೋ ಅದ ಆ ಗಿಡದಾಗ ಒಂದೇ ಕಾಯಿ ಹರ್ಕೊಳಕ್ ಚಲೋ ಮಾಡ್ದ ತನ್ನ ಹಾರನಂತ ಹೇಳ್ತೀರ ಮಂಗನ ಪೈಕಿ ಮಂಗನ ಪೈಕಿ ಅವಲ್ಲ ಅವನು ಮನುಷ್ಯನೇ ಖರೆ ಅಟ್ಟ ಪ್ರೇಮ ಇತ್ತ ಕಾಯಿ ಹರಿಬೇಕತ್ತ
ಹಂಬಲ ಹಂಬಲಕಾಯಿ ಹರಿದ ಹಾ ಹಾ ಗಿಡ ಏರಿ ಒಂದು ಕಾಯಿ ಹರ್ಕೊಳವ ಹಾ. ಇವು ಏನೋ ಇಬ್ರು ಇದ್ರು ನೋಡ್ರಿ. ಅವ್ರೇನ್ ಮಾಡಿದ್ರಿ? ಒಬ್ಬ ಯಾರು ವಿಚಾರ ಮಾಡ್ದ, ಯಾರ್ ಮಾಡ್ದ? ಈಗ ಟೈಮ್ 10 ಗಂಟೆ ಆಗ್ಯದ, ಹಾ ಹಾ ಇನ್ನ ಸಂಜೆ 6 ಗಂಟೆ ತನ ಟೈಮ್ ಅದ. ಹಾ. ರಗಡ ಟಪ್ಪ ಹಾಸ್ಯದ ಕಾಯಿ ಹಾಸ್ಯದ ಹುಚ್ಚರ್ಗತ್ತೆ ಗಿಡ ಯಾಕಿರೋದು ಜರ ಆರಾಮ್ ವಿಶ್ರಾಂತಿ ತಗೊಂಡು ಸಂಜೆ ಹೇಳದಾಗ ಬಡ ಬಡ ಜೋಳಿ ತುಂಬ್ಕೊಂಡು ಹೋದ್ರೈತ ತಾವ ನಳ್ಳಿಗೆ ಮನ್ಕೊಂಡ. ಹೋಗೋ ಟೈಮ್ದಾಗೆ ತುಂಬ್ಕೊಂಡು ಹೋಗ್ಬೇಕಂದ. ಹೋಗೋ ಟೈಮ್ ತುಂಬ್ಕೊಂಡು ಹೋಗ್ಬೇಕ ತಿಳ್ಕೊಂಡು ಅವ್ ಮನ್ಕೊಂಡ. ಹೌದು. ಇವ ಏನೊಬ್ಬ ಯಾರು ಮಾಡ್ಬೇಕ್ರಿ, ಯಾರ್ ಮಾಡಿದ್ರಿ? ಆ ದ್ವಾರಪಾಲಕನ ಕರೆದವ. ಹಾ ಹಾ ಕರೆದು ಹಾ ಇದು ಗಿಡ ಏನ ಕಲಿಮಿ ಅದು, ಹಾ ಹಾ ಏನ ಜವಾರಿ ಅದು, ಜವಾರಿ ಅದು, ಇದಕ್ಕೆ ನೀರ ಬಾಯಿ ಹೊಡೆದಿರು, ಹಾ ಏನ ಬೋರಿಂದ ಅದು, ಹಾ ಹಾ ಏನ ಪೈಪ್ಲೈನ್ ಮಾಡಿರು, ಹಾ ನಿನಗ ತಾಯಿ ತಂದಿ ಅದಾರು, ಅದಾರು, ಏನ ಸತ್ತಾರು, ಈ ಮಗನಿಗೆ ಏನ್ ಖರ್ಚು ಬಿದ್ದಿತ್ರಿ? ಇಷ್ಟು ಕೇಳಕ್ಕ ಏನ ಮುಂದೆ ಕೇಳು. ಹಾ ನಿಂದು ಲಗ್ನ ಆಗ್ಯಾದು ಹಾ ಏನು ಇಲ್ಲೋ, ಹಾ, ಹಾ. ಇದು ಎಲ್ಲ ಮಾತಾಡಿದ್ರಾಗ 10 ನಿಮಿಷ ಟೈಮ್ ಉಳಿತ್ರಿ ಇದಕ್ಕೆ. ಅಲ್ಲಿ ಹೋಲಕ್ಕ ನೋಡ್ರಿ, ಹಾ. ಇದು ಎಲ್ಲ ಮಾತಾಡಿದ್ರಾಗ ಇದಕ್ಕೆ 10 ನಿಮಿಷ ಟೈಮ್ ಉಳಿತು. ಅಷ್ಟ್ರೊಳಗ ಅವ ಏನ್ ಗಿಡ ಗಿಡ ಅಡ್ಡಾಡಕತ್ತಿದಲ್ಲ, ಹಾ, ಹಾ. ಅವ ಜೋಳಿಗೆ ಬರಿ ಮಾಡ್ಕೊಂಡ್ರಿ. ಅವ ಹಬ್ಬ ಜೋಳಿಗೆ ಬರಿ ಮಾಡ್ಕೊಂಡ್ ಇನ್ನು ಟೈಮ್ ಹಾಕದ ತಿಳ್ಕೊಂಡು ಗಿಡ ಇಳದವ ಬರ್ತಿದ್ದ, ಇವಕ್ಕೆ 2 ಕೈ ಹಚ್ಚರ ಆಯ್ತು. ಹಾ ಹಾ ಇವಕ್ಕ ಮಾತು ಬಿಟ್ಟ ಬಿಟ್ಟ ಟೈಮ್ ಆಯ್ತು. ಹಾ. ಇನ್ನು ಜೋಳಿಗೆ ತುಂಬಿಕೊಂಡು 6 ಗಂಟೆ ಅನ್ನೋದ್ರಾಗ ರಾಜರ ಬಳಿ ಹೋಗ್ಬೇಕಂತ ತಿಳ್ಕೊಂಡು ಹಾ. ಬಿದ್ದು ಹುಳಕ ಪಳಕ ಎಲ್ಲ ಜೋಳಿಗೆ ತುಂಬ್ಕೋತ್ರಿ. ಹೌದು ಹೌದು ಇದು ತುಂಬ್ಕೊಳ್ಳೋದು, ಇದು ಮಕ್ಕೊಂಡಿದ್ ಎದ್ದು ನೋಡ್ತು, ನಾ ಇನ್ನ ಮಕ್ಕೊಂಡಿ ಟೈಮ್ ಬಾಳ ಆಯ್ತು ತಿಳ್ಕೊಂಡು ಅದು ಎದ್ತ್ರಿ. ಹಾ ಹಾ ಅದು ಎದ್ದು ಗುಂಡುಗಲ್ಲ ಪಂಡುಗಲ್ಲ ಹಾಕೊಂಡು ಮ್ಯಾಲಿಟ್ಟು ಹುಲ್ಲು ತುಂಬ್ಕೊಂಡು ಹಾ, ಹಾ. ಅವೇ ಬಿದ್ದು ಕೊಳತೀವ್ ಕಾಯಿ ತುಂಬ್ಕೊಂಡು ಅದು ಓಡ್ಲಕತ್ರಿ. ಹಾ ಹಾ ರಾಜನ ಬಲ್ಲಿ 3 ಮಂದಿ ರಾಜರ ಬಲ್ಲಿ ಬಂದು ನಿತ್ರು. ಮಿತ್ರು ಅವಾಗ ರಾಜ ಅತಾನ, ಏನಂದ? 3 ಮಂದಿ ಜೋಳಿಗೆ ತುಂಬ್ಕೊಂಡು ಬಂದಿರಿ ಅನ್ನತ್ ಕೇಳ್ದ. ಹಾ ಹಾ 3 ಮಂದಿ ಜೋಳಿಗೆ ತುಂಬ್ಕೊಂಡು ಬಂದ. ತುಂಬಾ ತುಂಬ್ಕೊಂಡ್ ಬಂದೇವಪ್ಪ. 3 ಮಂದಿ ಜೋಳಿಗೆ ತುಂಬ್ಕೊಂಡು ಬಂದೇವ ಅಂದ ಕೂಡಲೇ ಹಾ. ಅವಾಗ ರಾಜ ಅಂದ, ಯಾನಂದ? ಈ 3 ಮಂದಿ ಮಕ್ಕಳು ಒಂದೊಂದು ಕೋನ್ಯಾಗ ಹಾಕಿ ಕೀಲಿ ಹಾಕಿಬಿಟ್ರಿ, 3 ದಿನ ಹೊರಗೆ ಬಿಡ್ಬೇಡಿ ಇವ್ರು. ಹಾ ನೋಡ್ರಿ, 3 ಮಂದಿನ 3 ಮಂದಿನ ಒಂದೊಂದು ಕೋನ್ಯಾಗ ಹಾಕ್ರಿ. ಚಲೋ ಹಣ್ಣು ತುಂಬ್ಕೊಂಡ್ ಬಂದ ಖರೆ ಬಿಡ್ಬಿಡ್ರಿ, ತಿಲ್ಲ 3 ಮಂದಿನ ಒಂದೊಂದು ಕೋನ್ಯಾಗ ಹಾಕಿ ಹಾಕಿ ಇವ್ರನ್ನ ಕೀಲಿ ಜಡದ್ ಬಿಡಿ ಅಂದ. ಹೌದು. 3 ಮಂದಿನ ಒಂದೊಂದು ಕೋನ್ಯಾಗ ಒಯ್ದು ಕೀಲಿ ಜಡದ್ರಿ. ಹಾ ಹಾ ಇವ ಚಲೋ ಹಣ ತಂದವ ಯಾನಂದ, ಯಾನಂದ್ರಿ? ಮಗನ ರಾಜ ಅಂದವ. ಹಾ 3 ದಿನ ಅಲ್ಲ, ಇನ್ನ 3 ದಿನ ಇಡು ನಾನು ಇದ್ರಾಗ ಅಂತ. ಬೇಕಾದಂಗ ಇಡು 3 ದಿನ. ಜೀವಕ್ಕೆ ಬೇಡದ ಮಧ್ಯಾಹ್ನಕ್ಕೆ 2, ಸಂಜೆಕ್ಕೆ 2, ಮುಂಜಾನೆ 2 ಹಣ್ಣು ಹೊಡ್ಯಾವ, ಆರಾಮ್ ಕೊಡ್ರಿ ಅವ್ರಿಗೆ. ಹಬ್ಬ ಇವು ಯಾನ ಅವಸರದಾಗ ಕೊಳಕ ಪಿಳಕ ತಗೊಂಡಿದ್ವು. ನೀವು ತೋದಿದ್ವಲ್ಲ, ಹೊಲಸು ಗಬ್ಬಿಡ್ತ್ರಿ, ಕೋಲಿ ಚೆಲ್ಲಾಕು ಬರಲ್ತು, ಉಳ್ಳಾಕು ಬರಲ್ತು. ಉಳ್ಳಾಕ ಬರಲ್ತ. ಒಳ ಕೂತಿ ಯಾನತ್ತವ 2 ಯಾನಂದ್ರಿ? ದೇವ್ರ ಹಾ. ಏನು ಕೆಟ್ಟ ಸುಳೆ ಮಗಾದಿದ್ವ ನೀನು, ಹಬ್ಬ ಏನು ಸುಮಾರು ಸುಳೆ ಮಗಾದಿದ್ವ ನೀನು, ನಮ್ಗೆ ಎಂತ ಪಾಳ್ಯ ತಂದಿರ್ತಾವು. ನೋಡ್ರಿ ನೋಡ್ರಿ ಪುಣ್ಯಾತ್ಮರಿ, ಇದು ಅವ್ರ ದೇವ್ರ ತಂದಿದ್ದ, ಇದು ಕೊಳತನ್ನ ದೇವ್ರ ತಂದ ನೀವು ಮಾಡ್ಕೊಂಡವ್ರಿ. ತಾವ್ ಮಾಡ್ಕೊಂಡ್ರ ಗಡಬಡ್ದಾಗ ಅವ್ರ ಜೋಡಿನ ಒಬ್ಬ ಹೋಗ್ಯಾರ ಹಣ್ಣು ಹೊಡ್ಲಕತ್ತಾನ ಮಗಲು ಕೂತು. ಕಮ್ಮಗ ಇವರೇ ದೇವ್ರಿಗೆ ಬೈತಾವ, ಬೇಯ್ತಾವ್. ದೇವ್ರ ಮಾಡಲ್ಲ, ಇವು ಮಾಡ್ಕೊಂಡವ. ತಾವ್ ಮಾಡ್ಕೊಂಡಿದ್ರಿ ಇದು. ಹುಚ್ಚಿ, ಹಾ. ಇದು ಹೇಳಾಕ ದಿಷ್ಟಾಂತದ. ಕೇಳಕ್ ಹೆಂಗದ್ರಿ? ಹೆಂಗ ರಾಜ ಹಾ 3 ಮಂದಿ ಪ್ರಧಾನಿಗಳಿಗೆ ಬಿಟ್ಟ ನೋಡ. ಹಾ ರಾಜನಂತೆ ಹೌದು. ಪರಮಾತ್ಮನೇ ರಾಜ ಆಗಿ, ಪರಮಾತ್ಮನೇ ರಾಜ ಆಗಿ ಹಾ. ಈ ಪ್ರಪಂಚ ಅನ್ನೋದೇ ಒಂದು ವನ ಮಾಡಿ ನಮಗ ನಿಮಗ ಹಣ್ಣು ಹರಿಲಕ್ಕಿಟ್ಟನ ಪುಣ್ಯಾತ್ಮರೇ. ಹಾ 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 ಈ ಜೀವನದ ಒಳಗ ಒಳ್ಳೆ ಒಳ್ಳೆ ಹಣ್ಣು ಹರ್ಕೊಂಡು ಒಳ್ಳೇದನ್ನ ಮಾಡಿ ಒಳ್ಳೇದನ್ನ ತಿಂದೇವಂದ್ರ ಲಘುಟ್ಟ ಮುಕ್ತಿಗೆ ಹೋಗ್ಲಾಕ ಬರ್ತದ. ಎಲ್ಲರ ದಾರು ಕುಡ್ದು ಎಲ್ಲರ ಗಟಾರ ದಂಡಿಗೆ ಬಿದ್ದು ಯಾವಾದ್ರ ತಿಂದೇವಂದ್ರ ಕೊಳತ ಹಣ್ಣು ತಗೊಂಡು ಕೋಲಾಗ ಇಟ್ಕೊಂಡು ನಾಳೆ ಹಣಿ ಬಿಡ್ಕೊಂಡಂಗ ಆಗ್ತದ ಪುಣ್ಯಾತ್ಮರೇ. ಹೌದು 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 ಇದು ನೀ ಮಾಡಿಕೊಂಡಿದ್ದದ. ಹೌದು ಹೌದು ಇದನ್ನ ತಿಳ್ಕೊಂಡು ನನ್ನ ಜೋಡಿ ಹಾ. ಮಾತಾಡಬೇಕಾಗ್ತದ. ಹೌದು. ಅದಕ್ಕೆ ಇರ್ಲಿ, ಹಾ. ಬಹಳ ಮಾತಾಡುವಂತ ವಿಶೇಷ ಎಲ್ಲ ಜಗತ್ತದಾಗ ಹೌದು. ಗುರು ಅಂತಕ್ಕಂಥ ದೊಡ್ಡವನ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ